ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ತ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ಸುಂದರ ನಯನ ಚಂದಿರವನ ಫಲಗೋವೆ ರಮಣ ಸುಂದರ ನಯನ ಚಂದಿರವನ ಫಲಗೋವೆ ರಮಣ ತೋರೋ ನಿನ್ನೆಯ ಚರಣ ಸ್ವಾಮಿ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ರಾಯಮಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ವೀರೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸೋಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಜಯ ಜಯ ಜಗದೀಶ ಜಯ ಗೋವಿಂದ ಸ್ತುತಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಗರುಡಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಕೇಲೆ ಕೋಪ ಕರಗದೆ ಎಂದು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದೆ ಎಂದು ನಾ ಮಾಡಿದ ಪಾಪ ನಿನ್ನ ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಇಂದಿರಾರಮಣ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ನೀಲವರ್ಣನ ಪಾದಕ್ಕೆ ರಾಯಮಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಸೇರುವೆ ನಿನ್ನ ಪಾದಾರವಿಂದ ಕರೆದು ಕರುಣಾಳು ಗೋವಿಂದ ತಿರುಪತಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭೋ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶನಿದೇವರ ಗುಡ್ಡಪ್ಪನವರಾದಂಥ ಮಹಾದೇವಪ್ಪನವರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಸಲ್ಲಿಸ್ತಾ ಅವರ ಸುಪುತ್ರರಾಗಿರ್ತಕ್ಕಂಥ ಬೀರಪ್ಪನವರ ಅವ್ರಿಗೂ ಕೂಡ ಭಗವಂತನ ನಾಮೋಚ್ಚಾರಣೆ ಮಾಡತಕ್ಕಂಥ ಅವ್ರಿಗೂ ಕೂಡ ಪುಣ್ಯವನ್ನ ಕೊಡ್ಲಿ ಭಗವಂತ ಅಂತ ಹೇಳ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಅವರ ಒಂದು ಅಮೃತಾಸ್ತದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಾವು ಈ ಕಾರ್ಯಕ್ರಮ ಪ್ರಾರಂಭಿಸೋಣ.
ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲೇ ಕೀರ್ತಿಯನ್ನು ಪಡೆದಿರತಕ್ಕಂಥ ಕೀಬೋರ್ಡ್ ವಿದ್ವಾಂಸರಾದಂಥ ಎಸ್ ಜಿ ವೆಂಕಟೇಶ್ ಅವರು ಕೊಳ್ಳೇಗಾಲ ಅವರು ಇವತ್ತಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನ ಸೇವಾರ್ಥದಾರರಾಗಿರ್ತಕ್ಕಂಥ ನಮ್ಮ ಕೆ ಮುಂಡಿ ಕೃಷ್ಣಪ್ಪನವರು ಮತ್ತು ಕುಟುಂಬ ವರ್ಗದವರು ಮತ್ತು ಬೀರಪ್ಪನವರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಅವ್ರನ್ನ ಇಲ್ಲಿಗೆ ಬರಮಾಡಿಕೊಳ್ಳೋಣ. ತಬಲಾ ವಿದ್ವಾಂಸರಾಗಿರ್ತಕ್ಕಂಥ ಸುಮಾರು 8 ಬಂಗಾರದ ಪದಕಗಳನ್ನು ಪಡ್ಕೊಂಡಿರ್ತಕ್ಕಂಥ ತಬಲದಲ್ಲಿ ಕೀರ್ತಿವಂತರಾದ ಕಿಶೋರ್ ಕುಮಾರ್ ಅವರು ಕೊಳ್ಳೇಗಾಲ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಿದಮ್ ಪ್ಯಾಡ್ ಕಲಾವಿದರಾಗಿ ಸುಮಾರು 35 ವರ್ಷಗಳಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಜಗದೀಶ್ ಅವರು ಮೈಸೂರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮದ ಸೇವಾರ್ಥದಾರರಾಗಿರ್ತಕ್ಕಂಥ ತುಕಡಿ ಮಾದೈನುಂಡಿ ನಮ್ಮ ಕೃಷ್ಣಪ್ಪನವರು ಮತ್ತು ಕುಟುಂಬ ವರ್ಗದವರಿಗೆ ಭಗವಂತ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಅರ್ಚಕರು ಮತ್ತು ದೇವರ ಗುಡ್ಡಪ್ಪನವರು ಮತ್ತು ಭಕ್ತಾದಿಗಳ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಜಗದ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ಈ ಒಂದು ಗ್ರಾಮದಲ್ಲಿ 44ನೇ ವರ್ಷದ ಒಂದು ಶ್ರಾವಣ ಮಾಸದ ಪವಿತ್ರವಾದ ಪುಣ್ಯ ಕಾರ್ಯಕ್ರಮವನ್ನು ಮಾಡಿಸ್ಕೋತಾ ಇದ್ದಾನೆ. ಉದ್ಭವಲಿಂಗನಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ನೆಲೆಯಾದಂತಹ ಸ್ಥಳ ಯಾವುದು? ನಮ್ಮ ರಾಯನುಂಡಿ ಗ್ರಾಮ. ಇಂಥ ಭಗವಂತನ ನಿಜವಾಗಿ ಶಿವನು ನೆಲೆಯಾಗಿರ್ತಕ್ಕಂಥ ಉದ್ಭವನಾಗಿ ತಾನು ನೆಲೆಯಾದ ಸ್ಥಳದಲ್ಲಿ ಮಹದೇವಪ್ಪನವರು ಧಾನ್ಯವಾಸ, ಜಲವಾಸ ಮತ್ತು ಭಗವಂತನ ಸನ್ನಿಧಾನದಲ್ಲಿ ಎಷ್ಟೋ ದಿವಸಗಳ ಕಾಲ ಉಪವಾಸವಿದ್ದು ಭಗವಂತನ ಒತ್ತಿ ಮೆರೆದಂತಹ ಸ್ಥಳ ಇದೊಂದು ಮಹಾಪುರಾಣಿಕವಾದಂತಹ ಸ್ಥಳ ರಾಯನುಂಡಿ ಶನೇಶ್ವರ ಸ್ವಾಮಿ ಕ್ಷೇತ್ರ. ಇದು ನಿಜವಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಸ್ವಯಂಭುವಾಗಿ ಉದ್ಭವನಾಗಿರ್ತಕ್ಕಂಥ ಸೋಮಲಿಂಗೇಶ್ವರನ ಸನ್ನಿಧಾನವಿರ್ತಕ್ಕಂಥ ಈ ಸ್ಥಳ ಭಗವಂತ ಕೈಲಾಸದಿಂದ ಬಂದು ಇಲ್ಲಿ ನೆಲೆಯಾಗಿ ಶನೇಶ್ವರನ ಜೊತೆಗೂಡಿ ಇರ್ತಕ್ಕಂಥ ಈ ದೇವಾಲಯ ಮಹಾಪುಣ್ಯವಾದ ದೇವಾಲಯಗಳಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ನವಗ್ರಹಗಳ ಪೂಜಾಭರಿತವಾದ ಕಥೆಯನ್ನು ಇವತ್ತು ಕೇಳಿ ಪುನೀತರಾಗೋಣ. ನಮ್ಮೆಲ್ಲರಿಗೂ ಕೂಡ ಭಗವಂತನ ಒಂದು ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತು ಗ್ರಾಮಸ್ಥರು, ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಟೀಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ಕೊನೆ ತನಕ ಒಂದು ಭಗವಂತನ ಜ್ಯೋತಿ ಬೆಳಗುತ್ತೆ. ಆ ಜ್ಯೋತಿ ಬೆಳಗುವ ತನಕ ನೀವೆಲ್ಲರೂ ಕೂಡ ಕುಳಿತಿದ್ದು ಭಗವಂತನ ಕಥೆಯನ್ನು ಕೇಳಿ ಪರಮಾತ್ಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಶನಿದೇವರ ಪಾರಕ್ಕೆ ಗೋವಿಂದ, ನೀಲವರ್ಣನ ಪಾರಕ್ಕೆ ಗೋವಿಂದ, ಗೋವಿಂದ, ತುಳಸಿ ಪೂಜಿಪನ ಪಾರಕ್ಕೆ ಗೋವಿಂದ, ಗೋವಿಂದ, ರವಿತೇಜನ ಪಾರಕ್ಕೆ ಗೋವಿಂದ, ಗೋವಿಂದ. ಶನೇಶ್ವರನಿಗೆ ಇಷ್ಟಾರ್ಥ ಪೂಜೆಯನ್ನು ಸಲ್ಲಿಸ್ತಾ ಇವತ್ತಿನ ಕಥಾಭಾಗಕ್ಕೆ ಬರೋಣ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಶ್ರಾವಣ ಮಾಸದ ಮಹಾಪವಿತ್ರವಾದ ಬುಧವಾರ, ಭಗವಂತನಿಗೆ ಇಷ್ಟವಾದಂಥ ಈ ವಾರ, ಭಗವಂತ ಇಲ್ಲಿ ತಾನು ಕೈಗೊಳ್ಳತಕ್ಕಂಥ ಭಕ್ತಿಯ ಮಾತುಗಳು ಅವನು ವಾಗ್ದಾನ ಕೊಡ್ತಕ್ಕಂಥ ದಿವಸ ಇವತ್ತು. ಈ ಪವಿತ್ರವಾದ ಪೌರಾಣಿಕ ಕಥೆಯಲ್ಲಿ ಒಂದಾದಂಥ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯನ್ನ ನಾವೆಲ್ಲರೂ ಕೂಡ ಸಾದರಪಡಿಸ್ತಾ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾಕಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನೇಶ್ವರಂ. ಶನಿದೇವರ ಪಾರ್ಕೆ, ನೀಲವರ್ಣನ ಪಾರ್ಕೆ, ತುಳಸಿ ಪೂಜಿಪನ ಪಾರ್ಕೆ, ರವಿತೇಜನ ಪಾರ್ಕೆ. ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ. ಶನಿದೇವ ಶನಿದೇವ
ಶನಿದೇವ ಶನಿದೇವ ಶನಿದೇವ ಶನಿದೇವ ಶನಿದೇವ ಶನಿದೇವ कर्पूरा प्रिया तुलसी पूजिपा कर्पूरा प्रिया तुलसी पूजिपा भक्तोद्धारका मुक्ति नीडो देवा कर्पूरा प्रिया तुलसी पूजिपा भक्तोद्धारका मुक्ति नीडो देवा रवि नंदन जय कुमार रवि नंदन जय कुमार रवि नंदन शनिदेवा 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 करुणाभरणने दुरितानिवारणने जगदोद्धारकने सारामर निज रूपाने करुणाभरणने दुरितानिवारणने जगदोद्धारकने सारामर निज रूपाने रवि नंदन जय कुमार रवि नंदन जय कुमार रवि नंदन शनिदेवा 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 ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿ ಪ್ರಧಾನವಾದ ಈ ಪುಣ್ಯಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ವ ಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುವ ಸಂದರ್ಭಕ್ಕೆ ಭೂಮಂಡಲವನ್ನು ಸುತ್ತಾಡಿಕೊಂಡು ಲೋಕಲೋಕಗಳನ್ನು ಸುತ್ತಾಡಿಕೊಂಡು ಬ್ರಹ್ಮಮಾನಸ ಪುತ್ರರಾದ ನಾರದ ಮಹಾತ್ಮರು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ವಿಶೇಷ ಆಗಬೇಕು. ಈ ಕಥೆಯ ಪ್ರಥಮದಲ್ಲೂ ಕೂಡ ಇವರ ಆಗಮನ ಇದಕ್ಕೆ ನಾರದರು ಕಲಹಪ್ರಿಯರು ಕುಚೋದ್ಯಗಾರರು ಜಗಳಗಂಟರು ಅಂತ ಕರೆಯೋದು ಅದಕ್ಕೆ ನೋಡಿ ಈ ನಾರದರ ಪ್ರಥಮದಲ್ಲಿ ಬರ್ತಾ ಇದ್ದಾರೆ ಕೈಲಾಸಕ್ಕೆ. ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭಕ್ಕೆ ಅಲ್ಲಿಗೆ ನಾರದರ ಆಗಮನ. ಮಹಾದೇವ ಶಂಭೋ ಮಹಾದೇವ
ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮರುಗದರ ಸುಂದರ ಶಿವ ಶಂಕರ ಗಿರಿಜಾವರ ಮರುಗದರ ಸುಂದರ ಶಿವ ಶಂಕರ ಉಪಾಸಾಗರ ಗುಣಗಂಭೀರ ಉಪಾಸಾಗರ ಗುಣಗಂಭೀರ ಶ್ರೀಕರ ಬಾರ ಬಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಪಶುಪದೇಶ ಪಶುಮದೇಶ ದಶ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಪಾತಿ ಪರಮ ಪಾಲಕ ಪಶುಪದೇಶ ಪಶುಮದೇಶ ದಶ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ಪಾತಿ ಪರಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನೊಸಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನೊಸಲಧಾರಕ ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಶಂಭೋ ಮಹಾದೇವ. ನಾರದರು ಬರ್ತಿದ್ದಾಗೆ ಕೈಲಾಸವಲ್ಲ ನಿಶಬ್ದವಾಗೋಯ್ತು. ನಾರದರು ಬಂದ್ರು, ಸದ್ದು ಇಲ್ಲೂ ಅಷ್ಟೇ. ನೀವೇನಾರ ಮಧ್ಯೆ ಎದ್ದೋದ್ರೆ ನೀವೇ ಅವ್ರು ಅಂತ ತಿಳ್ಕೊಬೇಕಾಯ್ತೆ. ಹೌದು, ನಾರದ್ರು ನಮ್ ಕತೆ ಹಾಳು ಮಾಡಕ್ ಬಂದಿರೋರು ಅಂತ. ಇರೋರ್ನೇ ಕಾಪಾಡ್ಕೋಬೇಕು ನಾವೀಗ. ಇಲ್ಲೇನಾಗಿದೆ? ನಾರದರು ಬರ್ತಿದ್ದಾಗ ಶಿವನ್ ಕೇಳ್ತಾನೆ, ನಾರದ ಲೋಕಲೋಕಗಳನ್ನು ಸಂಚಾರ ಮಾಡುವ ನೀನು ಭೂಲೋಕದಿಂದ ಏನಾದ್ರೂ ವಿಶೇಷವಾದ ವಾರ್ತೆಯನ್ನು ತಂದಿರುವೆಯಾ? ಪರಮೇಶ್ವರ
ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಭಕ್ತಿ, ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಪೂಜೆ, ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಆರಾಧನೆ ಮತ್ತು ಮೆರವಣಿಗೆ ವೈಭೋಗವಾಗಿ ನಡೆಯುತ್ತಿರುವಾಗ ಶನೇಶ್ವರನಿಗಿರುವ ಪೂಜ್ಯತೆ ತ್ರಿಮೂರ್ತಿಗಳಾದ ನಿಮಗಿಲ್ಲ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಲ್ಲೇ ಹುಟ್ಟಿರ್ತಕ್ಕಂಥ ಆ ಶನೇಶ್ವರನಿಗಷ್ಟೊಂದು ಶಕ್ತಿ ತಾಯಿ ನಿನಗೆ ಮುಂದೆ ಗೊತ್ತಾಗುವುದು. ಲೋಕಲೋಕಗಳಲ್ಲೆಲ್ಲೆಡೆ ಆ ಭಗವಂತನಾಗಿರ್ತಕ್ಕಂಥ ಶನೇಶ್ವರನೇ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಸತ್ಯ ಸತ್ಯ ಸತ್ಯ. ನಾನು ಹೇಳಬೇಕಾದ ವಿಚಾರವನ್ನು ಹೇಳಾಯ್ತು, ಮುಂದಿನ ಕಥೆಯನ್ನು ನೋಡಿ ಅಂತ ನಾರದರು ಮಹಾದೇವ ಅಂತ ಹೊರಟಿದ್ದಾರೆ. ಅತ್ತ ಕಡೆ ಹೋಗ್ತಿರ್ಬೇಕಾದ್ರೆ ಇತ್ತ ಕಡೆ ಹಿಂಭಾಗದಲ್ಲಿ ಶನೇಶ್ವರ ಬರ್ತಾ ಇದ್ದಾನೆ ಕೈಲಾಸ ಪರ್ವತಕ್ಕೆ. ಛಾಯಿ ಶಿವಶಂಕರ, ಛಾಯಿ ಕಲಿಮಾಯಿ. ಬಾರಪ್ಪ ಶನೇಶ್ವರ ಕಾಕವಾಹನ, ಏನಪ್ಪ ಇದ್ದಕ್ಕಿದ್ದಾಗ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರ, ನಾನು ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕೆಂದು ಬಂದಿದ್ದೇನೆ, ಅಭಯವ ನೀಡು ಗಂಗಾಧರ. ಏನೇ ಇದು? ನನ್ನ ರುದ್ರಾಂಶದಲ್ಲಿ ಹುಟ್ಟಿ ನನ್ನ ರಾಶಿಗೆ ಬರೋದೆ ಪರಮೇಶ್ವರ. ಒಂದು ಸಾರಿ ನಿನ್ನ ರಾಶಿಗೆ ನಾನು ಬಂದು ಹೋದ್ರೆ ನನ್ನ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ. ಅದೇಗಯ್ಯ, ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡ್ತಾನೆ ಅನ್ನೋ ಭಯ ಮಾನವರಿಗೆ ಹುಟ್ಟಬೇಕು. ಅದಕ್ಕಾಗಿ ನಾನು ನಿನ್ನ ರಾಶಿಗೆ ಒಂದೇ ಒಂದು ದಿನ ನಾನು ನಿನ್ನ ರಾಶಿಗೆ ಬಂದು ಹೊರಟೋಗ್ತೇನೆ. ಅಭಯವನ್ನು ಕೊಡು ಪರಮೇಶ್ವರ. ಇಷ್ಟ ತಾನೇ ನಿನ್ನ ಆಸೆ? ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನೀನು ನನ್ನ ರಾಶಿಯನ್ನು ಪ್ರವೇಶ ಮಾಡು, ಬಂದು ಹೋಗುವಂತ ಶಿವನ ಭಯವನ್ನು ಕೊಟ್ಟ. ಭಲ ಪರಮೇಶ್ವರ, ಭಲ ಗಂಗಾಧರ, ನಿನ್ನ ಆಜ್ಞೆಯಂತೆ ಆಗಲಿ. ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನಾನು ನಿನ್ನ ರಾಶಿಯನ್ನು ಪ್ರವೇಶ ಮಾಡ್ತೇನೆ. ಛೈ ಶಿವಶಂಕರ, ಛೈ ಗಂಗಾಧರ. ಪಾರ್ವತಿ ಕೇಳ್ತಾಳೆ, ಇದೇನಿದೆ ನ್ಯಾಯ? ಅವನು ಕೇಳ್ದ ಅಂತ ನೀವು ಅವನ ರಾಶಿಗೆ ನಾಳೆನೇ ಬಾ ಅಂತ ಹೇಳ್ಬಿಟ್ರಲ್ಲ. ಪಾರ್ವತಿ, ಮುಂದಿನ ನಾಟಕವನ್ನು ನೋಡಿ ಏನಾಗುವುದೆಂದು ಮುಂದಿನ ನಾಟಕ ನಿನಗೆ ಗೊತ್ತಾಗುತ್ತೆ, ನೋಡ್ತಾ ಇರು. ಆಗನ್ನುವಷ್ಟರಲ್ಲಿ ನಾಳೆ ಬೆಳಗಿನ ಜಾವಕ್ಕೆ ಸರಿಯಾಗಿ ಕೈಲಾಸಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ ಯಾರು? ಶನೇಶ್ವರ. ಶನೇಶ್ವರ ಕೈಲಾಸಕ್ಕೆ ಬರ್ತಿದ್ದಾಗ ಕೈಲಾಸದಲ್ಲಿ ಶಿವನೇ ಇಲ್ಲ. ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕೈಲಾಸವಾಸನಾದ ಪರಶಿವ ಪಾರ್ವತಿ ಸಮೇತವಾಗಿ ಕೈಲಾಸ ಬಿಟ್ಟು ಹೊರಟೋಗವನೆ. ಈ ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಕೈಲಾಸವನ್ನೆಲ್ಲ ಗರಬಡಿದ, ಎಲ್ಲ ಹುಡುಕಿದ್ರೂ ಕೂಡ ಇಲ್ಲ. ಒಂದು ದಿನ ಕಳೀತು ಅಂದ್ರೆ ಬೆಳಗಿನ ಜಾವ ಕಳೀತಲ್ಲ, ಪಟ್ಟನೆ ಪಾರ್ವತಿ ಸಮೇತನಾಗಿ ಪರಮೇಶ್ವರ ಪ್ರತ್ಯಕ್ಷನಾದ. ಏನಪ್ಪಾ ಶನೇಶ್ವರ, ನೀನು ನನ್ನ ರಾಶಿಗೆ ಬಂದು ಹೋಗ್ತೀನಿ ಒಂದು ದಿವಸ ಅಂತ ನೀನು ಬರಲೇ ಇಲ್ಲ. ಪರಮೇಶ್ವರ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತು. ತಗಳಪ್ಪ, ನಾ ಕೈಲಾಸದಲ್ಲಿ ಇರಲಿಲ್ಲ, ನನ್ನ ರಾಶಿಗೆ ನೀನಿಲ್ಲೇ ಬಂದೆ. ಪರಮೇಶ್ವರ, ನನಗೆ ಎದುರುಕೊಂಡು ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದೆಲ್ಲ ನೀನು, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ನನಗೆ ಎದುರುಕೊಂಡ್ತಾನೆ ಹೆಂಡತಿ ಸಮೇತನಾಗಿ ಕೈಲಾಸ ಬಿಟ್ಟು ಓಡೋಗಿದ್ದು ಸಾಕಲ್ಲ, ನನಗೆ ಕೈಲಾಸವನ್ನ ಬಿಡಿಸಿ ಓಡಿಸಿದ್ದ ಅಂತ ನನಗಿಷ್ಟೇ ಸಾಕು ಭೂಮಂಡಲದಲ್ಲಿ ನನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಂತ. ಜೈ ಗಂಗಾಧರ, ಜೈ ಪರಮೇಶ್ವರ. ಕೈಲಾಸದ ಗಣಗಳಲ್ಲಿ ಬೆಚ್ಚಿ ಬೆರಗಾಗ್ಬಿಟ್ಟವ್ರೆ. ಎಂತ ಮಹಾಮಹಿಮನಪ್ಪ ಇವನು. ಶಿವನ ರುದ್ರಾಂಶದಿಂದಲೇ ಹುಟ್ಟಿ ಶಿವನನ್ನೇ ಒಂದು ದಿವಸ ಅವನು ಹೇಳಿದಾಗ ಕೈಲಾಸ ಬಿಟ್ಟು ಓಡಿಸದ್ನಲ್ಲ ಪರಮೇಶ್ವರ. ಆ ಶನೇಶ್ವರನ ಶಕ್ತಿ ರೂಪವನ್ನು ನಾವು ತಿಳ್ಕೋಬೇಕು, ಅವನ ಶಕ್ತಿ ಏನೆಂಬುದನ್ನು ತಿಳ್ಕೋಬೇಕು. ನಿನ್ನನ್ನೇ ಕೈಲಾಸ ಬಿಟ್ಟು ಓಡಿಸ್ತಾ ನಿನ್ನ ರಾಶಿಗೆ ಬಂದು ಹೋದ. ಅವನ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಲ್ಲ ಪರಮೇಶ್ವರ. ಸಾರಾಂಬ, ವಿತ್ರಾಂಬ ಇಬ್ಬರು ಕೈಲಾಸದ ಗಣಗಳು, ನೀವಿಬ್ಬರೂ ಕೂಡ ಅವನ ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನೀವಿರುವರು ಭೂಲೋಕದಲ್ಲಿ ಹುಟ್ಟಿ ಅವನ ಶಕ್ತಿ ಏನೆಂಬುದು ತಿಳಿದುಕೊಂಡು ಕೈಲಾಸಕ್ಕೆ ಬನ್ನಿ. ನಿಮ್ಮ ಕೀರ್ತಿ ಸೂರ್ಯ ಚಂದ್ರರುವ ತನಕ ಚಂದ್ರಾರ್ಕವಾಗುವುದು ಅವನ ಜೊತೆಗುಳ್ಳ ನಿಮ್ಮ ಕತೆ. ಹೋಗಿ ಬನ್ನಿ ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂಥ ಸಾಮ್ರಾಜ್ಯ, ಅಲ್ಲಿ ವಿಕ್ರಮ ಭಟ್ಟಿ ಎಂಬತಕ್ಕಂಥ ರಾಜಾಮಂತ್ರಿಗಳಾಗಿ ಹುಟ್ಟಿ ಆ ಶನೇಶ್ವರನ ಶಕ್ತಿಯನ್ನು ತಿಳಿದುಕೊಳ್ಳುವುದಲ್ಲದೆ ಸೂರ್ಯ ಚಂದ್ರರುವ ತನಕ ನಿಮ್ಮ ಕೀರ್ತಿ ಅಜರಾಮರವಾಗಲಿ. ಸಾರಾಂಬ, ವಿತ್ರಾಂಬ ಹೋಗಿ ಬನ್ನಿ ಅಂದಾಗ ಕೈಲಾಸದಿಂದ ಪಟ್ಟನೆ ಅದೃಶ್ಯರಾಗಿದ್ದಾರೆ ಇಬ್ಬರು. ಆ ಇಬ್ಬರು ಕೈಲಾಸದಿಂದ ಮಾಯವಾಗಿ ಬಂದವರೇ ಇವತ್ತಿನ ನಮ್ಮ ಕಥಾನಾಯಕನಾಗಿರ್ತಕ್ಕಂಥ ಉಜ್ಜಯಿನಿ ಪಟ್ಟಣದ ಪುರಾಧೀಶ್ವರನಾಗಿರ್ತಕ್ಕಂಥ ವಿಕ್ರಮ ಮತ್ತು ಭಟ್ಟಿ. ಮಂತ್ರಿಗಳೇ, ಸೇನಾಧಿಪತಿಗಳೇ,
ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಬಹಳ ಚೆನ್ನಾಗುತ್ತೆ ಮಹಾಪ್ರಭು. ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಈಗಲೂ ಉಯ್ತಾ ಇದೆಯಲ್ಲ ಮಹಾಪ್ರಭು? ಬಂದು ಹೋಗಿದೆ. ಇರ್ಲಿ, ನಿಮ್ಮ ನಿಮ್ಮ ಕರ್ತವ್ಯಗಳು ಯಾವ ರೀತಿ ನಡೀತಾ ಇದೆ? ಊಟ ಅಲ್ಲ, ವ್ಯವಹಾರಗಳು, ಕಲೆ ಎಲ್ಲ ನಿಮ್ಮ ವಿದ್ವಾಂಸತನ ಬಹಳ ಚೆನ್ನಾಗಿದೆ ತಾನೆ ಸ್ವಾಮಿ? ನಿಮ್ಮ ಕಾರ್ಯಗಳು ಹೆಂಗಿದೆ ಸ್ವಾಮಿ? ಬಲ ಬಲ. ನಿಮ್ಮಂತವ್ರು ಇರುವ ತನಕ ನನಗೆ ಭಯವಿಲ್ಲ. ನನ್ನ ಪ್ರಜೆಗಳೆಲ್ಲ ಹೀಗೆ ಸುಖವಾಗಿರ್ಬೇಕು ಅಂತ. ಸಚಿವ ಉಚಿತ ಪಾಕ್ಯವ ಬೇಡುದೆ, ಸಚಿವ ಉಚಿತ ಪಾಕ್ಯವ ಬೇಡುದೆ, ಹರೆಯಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಪಾಕ್ಯವ ಬೇಡುದೆ. ಅನವರನ ಸುಖದಿಂದ ಇರುತ್ತಿದ್ದರೆ ಅನುದಿನವೋ ಅನವರನ ಸುಖದಿಂದ ಇರುತ್ತಿದ್ದರೆ ಅನುದಿನವೋ ಅನವರದ ಸುಖದಿಂದ ಇರುತ್ತಿದ್ದರೆ ಸಚಿವ ಉಚಿತ ಪಾಕ್ಯವ ಬೇಡುದೆ. ಅನವರದ ಸುಖದಿಂದ ಇರುತ್ತಿಗರೆ ಅನುದಿನವೋ ಶತ್ರುರಾಜರೆಲ್ಲ ಇದ್ದು ಕಾಣಿಕೆಯ ಚಿತ್ರಭಾವದಿಂದ ವರ್ವರಿಸುತ್ತಲಿಗರೆ. ಶತ್ರುರಾಜರೆಲ್ಲ ಇತ್ತು ಕಾಣಿಕೆಯ ಚಿತ್ರಭಾವದಿಂದ ವರ್ವರಿಸುತ್ತಲಿಗರೆ. ಹರೆಯಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಪಾಕ್ಯವ ಬೇಡುದೆ, ಉಚಿತ ಪಾಕ್ಯವ ಬೇಡುದೆ, ಉಚಿತ ಪಾಕ್ಯವ ಬೇಡುದೆ. ರಾಜಾಧಿರಾಜ ರಾಜವರ ಗಂಭೀರ ಉಜ್ಜಯಿನಿ ಪುರಾಧೀಶ್ವರ ಚಂದ್ರವರ್ಣ ಚಿತ್ರಲೇಖ ಕುಮಾರ ಸಾಧು ಜನ ಪೋಷಕ ಸರ್ವಧರ್ಮ ಸಂರಕ್ಷಕ ಭಯಾಮೂರ್ತಿ ಕಾಳಿಕಾದೇವಿ ವರಪುತ್ರ ಶ್ರೀ ಶ್ರೀ ವಿಕ್ರಮ ಸಾರ್ವಭೌಮನಿಗೆ ವಿಜೈ ಭವ, ವಿಜೈ ಭವ, ವಿಜೈ ಭವ. ಎಲ್ಲೆಲ್ಲಿ ಇವನ ಕೀರ್ತಿ ಪತಾಕೆಗಳು ಹರಡುತ್ತಿರಬೇಕಾದ್ರೆ, ಎಲ್ಲೆಲ್ಲೂ ಜಯಘೋಷಗಳು ತುಂಬಿ ತೊಳಕಾಡ್ತಿರ್ಬೇಕಾದ್ರೆ ಸತ್ಯಸಂಧನಾದ ತುಳೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಮಹಾನುಭಾವನಾದ ವಿಕ್ರಮರಾಜ ಬಲಗೈ ಬಂಟನಾದ ಬಟ್ಟಿಯೊಡನೆ ಅಪಾರವಾದ ಸಾಮ್ರಾಜ್ಯವನ್ನು ಸಂಪಾದನೆ ಮಾಡಿಕೊಂಡು ತಾನು ಕಾಲವನ್ನು ಕಳೀತಾ ಇರಬೇಕಾದ್ರೆ 10 ಜನ ಗೂಢಾಚಾರ ನೇಮಕ ಮಾಡಿಕೊಂಡಿದ್ದಾನೆ. ಗೂಢಾಚಾರರು ಅಂದ್ರೆ ಎಲ್ಲೆಲ್ಲಿ ಏನು ನಡೀತೆ ಎಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು ಇಂಥವ್ರನ್ನ 10 ಜನ ಇಟ್ಟುಕೊಂಡವನೇ ತನ್ನ ಸ್ವಾರ್ಥಕ್ಕಲ್ಲ. ಕೆಲವರು ನಮಗಿಂತ ಕಷ್ಟ ಇದೆ ಅಂತ ಹೇಳ್ಕೊಳ್ದೆ ಇರ್ತಕ್ಕಂಥವ್ರು ಇರ್ತಾರೆ. ಅಂತವರ ಕಷ್ಟವನ್ನು ಕೂಡ ಪತ್ತೆ ಹಚ್ಚಿ ಅವರ ದುಃಖವನ್ನು ದೂರ ಮಾಡಬೇಕು ಅನ್ನೋದವನ ಅಭಿಲಾಷೆ ನೋಡಿ ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಾರೆ. ಏನಪ್ಪಾ ನೀವ್ ಯಾವ ಕಡೆ ಹೋಗಿದ್ರಿ? ತೆಂಗ್ಸಿಮೆ. ಎಲ್ಲ ಚೆನ್ನಾಗಿದ್ದಾರ? ಹೋಗಿದ್ರ ಆ ಕಡೆಗೆ? ಏನ್ರಿ ನೀವು? ನಾವು 3 ಸೀಮೆ ಕಡೆ ಹೋಗಿದ್ವಿ ಸ್ವಾಮಿ. ಅಲ್ಲೆಲ್ಲ ನೆಮ್ಮದಿಯಾಗಿದ್ದಾರ ಜನ? ಎಲ್ಲ ಚೆನ್ನಾಗಿದ್ದಾರೆ ಮಹಾಪ್ರಭು. ಸತ್ಯ ಹೇಳ್ತಾ ಇದ್ದೀರಿ ತಾನೆ? ಹೇಳ್ತಾರೆ ಮಹಾಪ್ರಭು. ಭಲೆ ಭಲೆ. ನಿಮ್ಮಂತವ್ರು ಇರುವ ತನಕ ನನಗೆ ಆ ಭಯವಿಲ್ಲ. ಹೀಗೆ ನಿಮ್ಮ ಕಾರ್ಯವನ್ನ ನಿರ್ವಹಿಸಿಕೊಂಡು ಪ್ರಜೆಗಳಲ್ಲಿ ಯಾವುದೇ ತೊಂದರೆ ಆದ್ರೂ ಕೂಡ ಬಂದು ನನಗೆ ತುರ್ತಾಗಿ ತಿಳಿಸಬೇಕು. ಪ್ರತಿನಿತ್ಯ ವರದಿ ಒಪ್ಪಿಸ್ತಿರ್ಬೇಕಾದ್ರೆ ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ. ವಿಕ್ರಮನ ಮನಸ್ಸಿನಲ್ಲಿ ಒಂದು ಅನುಮಾನ ಬಂತು. ಕೆಲವು ದಿವಸಗಳು ಕಳೆದ ಮೇಲೆ ಮನುಷ್ಯನಾಗಿರ್ತಕ್ಕಂಥವನು ಯಾವಾಗ್ಲೂ ಚೆನ್ನಾಗಿರೋಕ್ ಸಾಧ್ಯವ?
ನೂರಾರು ಚಿಂತೆ ದುಃಖ ನೋವು ಸಂಕಟದಲ್ಲೇ ಮುಳುಗೋಗಿರ್ತಾನೆ. ಇಲ್ಲಿ ಕೂತಿರೋರ್ನೇ ಕೇಳಿ, ನಿಮ್ಗೇನು ಚಿಂತೆ ಇಲ್ವಾ ಅಂದ್ರೆ ಓಹೋ ಏನು ಹೇಳಲ್ಲ ಅವರು. ಏನಾದ್ರೂ ಒಂದು ಚಿಂತೆಯನ್ನು ಭಗವಂತ ಕೊಟ್ಟೇ ಇದ್ದಾನೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು ಅಂತ ಹೇಳಿರೋದು. ಅದಕ್ಕೆ ಇಲ್ಲಿ ಯಾರ ಇದ್ರ ಕೈ ಎತ್ತಿ ನೋಡವ, ಚಿಂತೆನೇ ಇಲ್ಲ ಅನ್ನೋರು ಹೆಂಗಸರಾಗ್ಬೋದು. ಹೆಂಗಸರಾದ್ರೂ ಪರವಾಗಿಲ್ಲ, ಕೈ ಎತ್ತಿ ನೋಡವ. ಒಬ್ರು ಕೈ ಎತ್ತಲ್ಲ. ಚಿಂತೆ ಇರೋ ಹೊತ್ತಿಗೆ ತಾನೇ ಸ್ವಾಮಿ ದೇವ್ರ ದೇವಸ್ಥಾನ ಬಂದಿರೋದು ಅಂತ. ಅಂದರೆ ಸರ್ವರಿಗೂ ಒಂದೊಂದು ಚಿಂತೆ. ಮಹಾದೇವ್ ನಿಮ್ಗೆ ಜಾಸ್ತಿ ಇದ್ದಂತವಾಗ ಇಲ್ಲರ ಅವರೇ ಹತ್ತಕ್ಕೆ ಇಲ್ಲಿ ಬತ್ತಿದ್ರು. ಏನಾರು ಒಂದು ಸಂಕಟ ನೋವು ಎಲ್ಲಾರು ಒಂಚೂರು ಕೊಟ್ಟಿದ್ರೆ ಓಡೋಡ್ ಬರೋದು. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆ ಹೇಳಿರೋದು ಅದಕ್ಕೆ ನೋಡಿ. ಭಗವಂತ ನಮಗೆ ಕಷ್ಟನ ದೂರ ಮಾಡು. ಏನೂ ಇಲ್ಲ ಅಂತ ಎಲ್ಲಾ ಚಿಂತೆಗಳನ್ನು ಕಳ್ಕೊಂಡು ಕಣೆ, ಇನ್ನೇನು ಇಲ್ಲ ಅನ್ನೋ ಅಷ್ಟರಲ್ಲಿ ಅವನ್ ಟೈಮೇ ಮುಗಿದು ಬಂದ್ಬಿಟ್ಟಿರುತ್ತೆ. ಕೊನೆಗೆ ಮರಣದ ಚಿಂತೆ, ಎಷ್ಟೊತ್ತು ಸತ್ತೋಗ್ಬಿಡ್ತೀನೋ ಅಂತ ಎಲ್ಲಾ ಚಿಂತೆನೂ ಕಳ್ಕೊಂಬಂದ. ಆಗ್ಲೇ 2-3 ಕಾಯಿಲೆಗಳು ಬಂದು ಸೇರ್ಕೊಂಡ್ಬಿಟ್ಟವೆ. ಅಂದ್ರೆ ಹುಟ್ಟಿದಾರಾಭ್ಯಾಸ ಇವತನಕ ಮನುಷ್ಯನಿಗೊಂದೊಂದು ಚಿಂತೆ ಇದ್ದೇ ಇದೆ. ಈ 10 ಜನ ಗೂಢಾಚಾರರು ಒಂದು ದಿವಸನಾದ್ರೂ ಕೂಡ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವ್ರು ಹೇಳಲಿಲ್ವಲ್ಲ. ಓಹೋ, ಇವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಇವ್ರನ್ನ ಪರೀಕ್ಷೆ ಮಾಡೋ ಕಾಲ ಬಂದಿದೆಯಲ್ಲ. ಯಾವ ರೀತಿ ಪರೀಕ್ಷೆ ಮಾಡೋದು? ಹಗಲು 5 ಜನ, ರಾತ್ರಿ 5 ಜನ ಸುತ್ತಾಡಬೇಕು ಅಂತ ಹೇಳಿದ್ದೀನಲ್ಲ. ಈ ರಾತ್ರಿಯ ಪಾಳಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಇವತ್ತು ರಾತ್ರಿನೇ ಪತ್ತೆ ಹಚ್ತೇನೆ ಅಂತ ವಿಕ್ರಮ ಅರ್ಧರಾತ್ರಿ ರಾಜಭಟ್ಟದ ಕುದುರೆಯನ್ನೇರಿ ಬರ್ತಾ ಇದ್ದಾನೆ. ಈ ರಾಜಭಟ್ಟದ ಕುದುರೆಯನ್ನೇರಿ ಬರ್ತಿರ್ಬೇಕಾದ್ರೆ ಬೀದಿ ಒಳಗಡೆ ಎಲ್ಲರೂ ಕೂಡ ನಿಶಬ್ದರಾಗಿ ಮಲಗಿದ್ದಾರೆ. ಯಾರಿಗಾವ ಗಲಾಟೆ ಇಲ್ಲ. ಅಬ್ಬಾ, ಮನುಷ್ಯನಿಗೆ ನೆಮ್ಮದಿ ಇದ್ರೆ ತಾನೆ ನಿದ್ರೆ ಬರೋದಿಲ್ಲ. ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲಾ ಬೀದಿಗಳಲ್ಲಿ ಜನ ಆನಂದ ಪರವಶರಾಗಿ ಮಲಗಿದ್ದಾರೆ ಅಂದ್ರೆ ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ ವಿಕ್ರಮ 16 ಬೀದಿಗಳನ್ನು ಸುತ್ತುಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ. ಆ ಬ್ರಾಹ್ಮಣೋತ್ತಮರ ಬೀದಿಗೆ ಬರ್ತಿರ್ಬೇಕಾದ್ರೆ ಅಲ್ಲೊಬ್ಬ ಹೆಂಗಸು ಆಕ್ರಂದನಾದದಿಂದ ಮಕ್ಕಳ ಸಮೇತವಾಗಿ ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಶಿವ ಶಿವ, ಯಾರ್ದೋ ಮನೆ ಹೆಂಗಸು, ಅದು ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ ಮಕ್ಕಳ ಸಮೇತವಾಗಿ ಗೋಳಾಡ್ತಿದ್ದಾಳಲ್ಲಪ್ಪ. ಇದು ಯಾರ ಮನೆ ಸಂಕಟವ ಒಂದು ತಿಳಿಯದೋ. ಕುದುರೆಯಿಂದ ಕೆಳಗಿಳಿದವನು ಮೆತ್ತನೆ ನಡೆದು ಬರ್ತಿರ್ಬೇಕಾದ್ರೆ ಹೆಂಗಸು ಆ ಮಕ್ಕಳ ಜೊತೆ ಗೋಳಾಡ್ತಿರುವ ಶಬ್ದ ಕೇಳ್ತಾ ಇದೆ. ಒಂದು ಮಗು ಹೇಳುತ್ತೆ, ಅಮ್ಮ ಬೇಡ ಬೇಡ ಅಂದ್ರೂ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೊಡಮ್ಮ, ಊಟ ಮಾಡ್ಕೋತೀನಿ. ಇನ್ನೊಂದು ಹೆಣ್ಣು ಮಗು ಹೇಳುತ್ತೆ, ಅಮ್ಮ ಹೆಣ್ಣಾಗಿ ಹುಟ್ಟಿ ಹೊಟ್ಟೆಗೆಲ್ಲದಿದ್ದರೂ ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕಲಾರೆ ನಮ್ಮ. ಬಟ್ಟೆಯೆಲ್ಲ ಅರಿದು ನೋಡಿದವರೆಲ್ಲ ನಗುತಿಹರು, ನಾಚಿಕೆಯಾಗುತ್ತಿಹುದು ತುಂಡು ಬಟ್ಟೆಯ ಕೊಡುತ್ತಾಯೇ. ಅಮ್ಮ ತುಂಡು ಬಟ್ಟೆಯ ಕೊಡುತ್ತಾಯೇ. ಅಮ್ಮ, ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಒಂದೊತ್ತು ಊಟ ಇಲ್ದಿದ್ರು ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕಾಗಲ್ಲ. ಒಂದು ತುಂಡು ಬಟ್ಟೆ ಕೊಡಮ್ಮ. ಅಯ್ಯೋ ಶಿವನೇ, ವಿಕ್ರಮನು ಅಂದುಕೋತಾನೆ, ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ನನ್ನ ಕನಸಿನ ಗೋಪುರವನ್ನೇ ಕಟ್ಟಿರುವಾಗ ಊಟ ಬಟ್ಟೆ ಗತಿ ಇಲ್ಲದೆ ಒಬ್ಬ ಹೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮನೆ ನಿನ್ನೇನೇನು ಕಷ್ಟ ಇದೆಯಪ್ಪ. ಈ ಹಾಳಾದ ಗೂಢಾಚಾರ ನಂಬಿನ ಹಾಕೆಟ್ಟೆ. ಮೊದಲು ಇದು ಯಾರ ಮನೆ ಅಂತ ಪತ್ತೆ ಹಚ್ಚಿ ಅವಳ ದುಃಖವನ್ನೇ ದೂರ ಮಾಡಿಬಿಡಬೇಕು ಅಂತ ವಿಕ್ರಮ 2 ಹೆಜ್ಜೆ ಮುಂದಿಟ್ಟನೆಲ್ಲ ಕುದುರೆ ಹಿಡ್ಕೊಂಡು ಆ ಹೆಂಗಸು ಜಗದೊಡೆಯನಾದ ಪರಮಾತ್ಮನ ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ಪೂಜೆ ವಿಧಿಲೀಲೆ ಶೋಕದ ಕಾರಿರುಳೆ ಶನಿದೇವಾ. ವಿಧಿಲೀಲೆ
ಕಾದಿರುಳೆ ದೇವ ಹೇಳಿ ವಿಧಿ ನೀನೇ ಶೋಕದ ಕಾದಿರುಳೆ ವಿಧಿಯ ಲೀಲೆ ಹರಿಯದ ಬಾನೆ ಸಲ್ಲದು ಈ ಜ್ವಾಲೆ ದೇವ ಸಲ್ಲದು ಈ ಜ್ವಾಲೆ ಶನಿದೇವ ವಿಧಿಯ ಲೀಲೆ ಹರಿಯದ ಬಾನೆ ಸಲ್ಲದು ಈ ಜ್ವಾಲೆ ಸಲ್ಲದು ಈ ಜ್ವಾಲೆ ಶನಿದೇವ ಹೇಳಿ ವಿಧಿ ಲೀಲೆ ಶೋಕದ ಕಾದಿರುಳೆ ಸಹಿಸಿದಾತ ದೇವಿದಾತ ಆರದಿ ಶಾಪ ದೇವ ಆರದಿ ಶಾಪ ಸಹಿಸೆ ತಾಪ ತರವೆ ಕೋಪ ಆರದಿ ಶಾಪ ದೇವ ಆರದಿ ಶಾಪ ಶನಿದೇವ ಸಹಿಸೆ ತಾಪ ತರವೆ ಕೋಪ ಆರದಿ ಶಾಪ ಆರದಿ ಶಾಪ ಶನಿದೇವ ಹೇಳಿ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವ ಹೇಳಿ ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ ವಿಕ್ರಮ ಬೆಚ್ಚಿ ನಿಂತ ಅದ್ಯಾರ ಮನೆ ಕೂಗು ಗೊತ್ತಿ ಯಾವ ವಿಕ್ರಮ ಸಭೆಯೊಳಗೆ ಕೂತ್ಕೊಂಡು ಬಲಗಡೆ ಕೈ ತೋರಿಸಿ ಹೇಳ್ತಿದ್ನೋ ನನ್ನ ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಯ ಕೂಗು. ಶಿವ, ನನ್ನ ಆಸ್ಥಾನ ಪಂಡಿತನ ಮನೆಯಲ್ಲಿ ಊಟ ಬಟ್ಟೆ ಗತಿ ಇಲ್ದೋ ಬೆಂಗ್ಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮನೆ ಇನ್ನೇನೇನು ಕಷ್ಟ ಇದೆಯೋ. ಹಳಾದ ಗೂಢಾಚಾರ ನಂಬಿ ನಾ ಕೆಟ್ಟೆ. ಬೆಳಗಾಗುವಟ್ರಲ್ಲಿ ಇವ್ರನ್ನ ಕರೆಸಿ ಇವರು ದರಿದ್ರಮನೆ ಹೆಂಗಿಸ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು ವೇದ ಶರ್ಮ ಪಂಡಿತೋತ್ತಮರನ್ನು ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಅವ್ರು ಬಂದು ಬಾಗಿಲು ಕೊಟ್ಟಿದ್ರು. ಸ್ವಾಮಿ ಪಂಡಿತ್ರೆ, ಸ್ವಾಮಿ ಪಂಡಿತ್ರೆ. ಹೇಳಪ್ಪ. ಮಹಾಪ್ರಭುಗಳು ನಿಮ್ಮ ತುರ್ತಾಗಿ ಬರಲಿದ್ದಾರೆ ಪಂಡಿತ್ರೆ. ಬಂದೇನಪ್ಪ. ಬೇಗ ಬನ್ನಿ ಪಂಡಿತ್ರೆ. ನಿಮ್ ಹಿಂದೆನೆ ಬಂದೆ. ಇವತ್ತು ಇಷ್ಟೊತ್ತಿಗೆ ಬರಮಾಡೋದಕ್ಕೆ ಕಾರಣವೇನಪ್ಪ? ಗೊತ್ತಿಲ್ಲ ಪಂಡಿತ್ರೆ. ಕುಲದಲ್ಲಿ ಬ್ರಾಹ್ಮಣೋತ್ತರು ಮತ್ತು ಹಿರಿಯರು
ಏನೋ ದಾನ ಕೊಡಕ್ ಇರ್ಬೇಕು ಅನ್ಸುತ್ತೆ ಪಂಡಿತ್ರೆ, ಬೇಗನೆ ಬನ್ನಿ. ನಿಮ್ಮಿಂದೇನೆ ಬಂದೆ ನೋಡಿದ್ದೇನೆ. ಭಗವಂತ ಕಣ್ಣು ಬಿಟ್ಟುಬಿಟ್ಟ. ಬೇಗ ಬೇಗ ಹೊರಡುವುದಕ್ಕೆ ಸಿದ್ಧ ಮಾಡುವಂದಾಗ ಗಂಡನಿಗೆ ಅರ್ಧಂಗಿಯನ್ನು ಹೊಲದಿಕ್ಕಿ ಬಾಗ್ಲಲ್ಲಿ ನಿಂತುಕೊಂಡು ಗಳಗಳನೆ ಕಣ್ಣೀರು ಹಾಕ್ತಾ ಕಳಿಸ್ತಾ ಇದ್ದಾಳೆ. ಬಡತನ, ಅದರಲ್ಲೂ ಕಣ್ಣೀರು ಜಾಸ್ತಿ. ಇದಕ್ಕೆ ಕಟ್ನೀರು ಅರಿಯ ನೀರು ಅಂತ ಕರೀತಾರೆ. ಕಟ್ನೀರು ಅಂದ್ರೆ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ. ಶ್ರೀಮಂತರಿಗೆ ಯಾವತ್ತೋ ಒಂದಿನ ಹತ್ತು ಬಿಟ್ಟು ಸುಮ್ಮನೆ ಆಗೋಯ್ತಾರೆ. ಅಪರೂಪ ಹೇಳೋದು. ಇದು ಕಟ್ನೀರು. ಹರಿ ನೀರು ಅಂದ್ರೆ ಅರಿಯ ನೀರು ಅಂದ್ರೆ 24 hours ಬತ್ತಾನೆ ಇರುತ್ತೆ. ಒಳ್ಳೇದ್ ಕೂತಕಳಿ, ಕೆಟ್ಟದ್ ಕೂತಕಳಿ. ಇಲ್ಲಿ ಕೂತಿರೋರ್ನು ಕೇಳಿ. ಕಣ್ಣೀರು ಬಂತು ಅಂದ್ರೆ ಜೊತೆ ಕಾಂಬಿನೇಷನ್ ಬಣ್ಣ ಅದು ಬರ್ತಾ ಇರುತ್ತೆ. ಅದನ್ನ ತೆಗೆದು ಅಲ್ಲೇ ಇಟ್ಬಿಟ್ಟು ಎಷ್ಟೋ ವರ್ಷದಲ್ಲಿ ಆಗಿರೋದು ನೆನ್ಸ್ಕೊಂಡ್ರು ಅಲ್ಲೇ ತಳ್ಕೊಂಡ್ ಬಂತು ಅನ್ನಿ ಕಣ್ಣೀರು. ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡ್ ಜಗಲಿ ಮೇಲೆ ಚೆಂದಾಗೆ ಕೂತಿದ್ರು ಕತ್ಕೊಂಡು. ಇಷ್ಟಿಷ್ಟಾಗಲ್ಲ ಚಪಾತಿ ಪಾಟಿ ಬೆಣ್ಣ ಕೇಳ್ಗಾಲ್ಕ ಚೆನ್ನಾಗೆ ಕೂತಿದ್ರು. ನೀರ್ ತರಕ್ 190 ಇದಕ್ಕೆ ದಡಾರ್ನು ಉಂಟ್ಕೊಂಡ್ರು, ಪಣಾರ್ನು ಉಂಟಾಯ್ತು ಪ್ರಾಣ. ನಿಜವಾಗ್ಲೂ ನಮ್ಮ ಮನೆಯವ್ನ ನೆನ್ಸ್ಕೊಂಡ್ರೆ ಎಷ್ಟು ದುಃಖ ಆಯ್ತದ ಗೊತ್ತಕ್ಕ. ಸಮಾಧಾನ ಮಾಡ್ಕೊ. ಎಷ್ಟಿಗತ್ತ ಆಯ್ತು ಸದಕ್ಕೆ ನೀನ್ ಗಂಡಸತ್ತೋಗಿ? ತಿಂಗಳ ವಾದ್ಯ ಒಳಗ ಹಬ್ಬಕ್ಕೆ 14 ವರ್ಷ ಆಯ್ತು. 14 ವರ್ಷಕ್ಕೆ ಆ ಪಾಟಿ ಕಣ್ಣೀರು ಗೊಂಡೆ ಎಲ್ಲ ಬಂದ್ಬಿಡ್ತಲ್ಲ. ಸ್ಟಾಕ್ ಮಾಡ್ಬಿಟ್ಟಿದ್ರೆ KRS ತುಂಬ್ಕೊಂಡ್ ತಮಿಳ್ನಾಡಿಗೆ ಇನ್ನೂ ಹಸಿ ಬಿಡ್ಬೋದಾಗಿತ್ತು. ಹೋಯ್ತಾಗ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕೂತಿದ್ದ ಆಗದಲ್ಲೇ ಬರ್ತದೆ. 2 ವರ್ಷ ಮಳೆ ನಿಂತವ್ರು ಕಣ್ಣೀರಿಗೆ ಮಾತ್ರ ಬರವಿಲ್ಲ. ನಾನು ಅಳ್ತಿದ್ರೆ ಈಗ ಅವರು ಅಳ್ತಿರ್ತಾರೆ. ಇದ್ಯಾಕಂದ್ರೆ ಮ್ಯಾಟ್ರ್ ಏನು ಇರಲ್ಲ, ನೀವು ಅಳ್ತಿರಲ್ಲ, ಅದಕ್ಕೆ ನಮ್ಗೂ ಅಳು ಬಂದ್ಬಿಡ್ತು. ಅಂದ್ರೆ ಅರ್ಥ ಬಡತನ ಅನ್ನೋದು ಬಂದ್ರೆ ಯಾವಾಗ್ಲೂ ಬರುತ್ತೆ ಅನ್ನೋದಕ್ಕೆ ನೋಡಿ ಈ ವೇದ ಶರ್ಮನ ಹೆಂಡತಿ ಗಳಗಳನ್ನ ಕಣ್ಣೀರಾಗ್ತ ಗಂಡನ ಕಳಿಸ್ತಾ ಇದ್ದಾಳೆ. ವಿಕ್ರಮ ಬಹಳ ಬುದ್ಧಿವಂತ. ಆ ಪಂಡಿತರು ಬರುವಷ್ಟರಲ್ಲಿ ನಾನು ಯಾವ ರೀತಿ ದಾನ ಕೊಡ್ಬೇಕು ಅವ್ರಿಗೆ. ತುಂಬಿದ ಸಭೆಯಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ನೋಡಿದವರು ಸಂತೋಷ ಪಡ್ತಾರೆ. ನಮ್ಮ ಮಹಾರಾಜ ಬಡವರಾದಾರಿ ಕಣೆಯ ಅಂತ ಕೊಂಡಾಡವರಿದ್ದಾರೆ. ಮತ್ತೆ ಕೆಲವರು ನಮ್ಮ ಮಹಾರಾಜ ಅವನೊಬ್ಬರಿಗೆ ಕೊಟ್ಬಿಟ್ನಲ್ಲ, ನಮಗ್ ಕೊಟ್ಟಿದ್ರೆ ಆಗ್ತಿಲ್ವಾ ಅಂತ ಹೊಟ್ಟೆ ಕಿಚ್ಚು ಪಡೋರು ಇದ್ದಾರೆ. ದಾನವನ್ನು ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾರಲ್ಲಿ? ಮಹಾಪ್ರಭು, ಈಗಲೇ ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಕುಂಬಳಕಾಯಿನ ತರಿಸಿ ತೊಟ್ಟಿನ ಭಾಗದಲ್ಲಿ ಅದನ್ನು ತೆಗೆದು ಒಳಗಿರುವ ತಿರುಳಿನೆಲ್ಲ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನ ಹಾಗೆ ಮುಚ್ಚಿದ್ದಾನೆ. ನೋಡಿದವ್ರ ಕಣ್ಣಿಗೆ ಅದು ಕುಂಬಳಕಾಯಿ. ಒಳಗಡೆ ತಲತಲಾಂತರ ಕೂತಿರದಂತ ಮುತ್ತು ರತ್ನ ಭಂಡಾರವನ್ನು ತುಂಬಿಟ್ಟವನೇ. ಇದನ್ನು ಕೊಟ್ರೆ ಅವನ ದರಿದ್ರೇನು ಹಿಂಗೋಗ್ಬೇಕು, ನಾನು ದಾನ ಕೊಟ್ಟಂಗೂ ಆಗ್ಬೇಕು ಅಂತ ಸಿದ್ಧಪಡಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಕೂತವನೇ. ಭಾರವಾದ ಹೆಜ್ಜೆ ಇಡ್ತಾ ನಡ್ಕೊಂಡು ಬಂದ ಅರಮನೆ ಒಳಕ್ಕೆ. ಬನ್ನಿ ಸ್ವಾಮಿ, ಹತ್ರ ಬನ್ನಿ ಹೇಳಿ ಮಹಾರಾಜ. ಇವತ್ತು ನನ್ನನ್ನು ಬರಮಾಡಲು ಕಾರಣ ಇವತ್ತು ಏನಿಲ್ಲ, ನೀವೆಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ವೇ, ಅದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡೆ. ಏನಾದ್ರೂ ದಾನ ಕೊಡೋಣ ಅಂತ ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಡ್ತಾ ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಶಿವ ಶಿವ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಮೇಲ್ ಬಿಡೋದೊಂದು ಕುಂಬಳಕಾಯಿ ಕೊಡ್ತಾವನಲ್ಲ. ಇದನ್ನ ಮನೆಗೆ ತಕೊಂಡೋಗಿ ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನು ಏನ್ ಮಾಡ್ಲಿ? ಸ್ವಾಮಿ ಏನ್ ಬೇಚಾಡ್ತಾ ಇದಾರೆ, ಹೋಗಿ ಬೇಗ. ಮಹಾರಾಜ ಅದು ಇಲ್ಲ ಇದು ಇಲ್ಲ, ಹೋಗ್ರೆ. ಬರ್ತೀನಿ ಮಹಾರಾಜ. ಈಚೆ ಬರ್ತಾನೆ, ಕಣ್ಣಲ್ಲಿ ನೀರು ತುಂಬಿಕೊಂಡು. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದೇ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲೆ ಬಿಡೋದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲ, ಇದನ್ನು ತಗೊಂಡೋಗಿ ಮನೇಲಿ ಉಪ್ಪು ಹಾಕೋದು ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಹೆಂಗಸ್ತಾಳೇನೋ, ನನ್ನ ಮಕ್ಕಳೆಲ್ಲ ಜರಿತಾರೇನೋ. ಇಲ್ಲ, ಈ ಕುಂಬಳಕಾಯಿನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಬಂದು ಕಾಸ್ತಲೆ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಹಾಕಿ ತಿನ್ನಿಸ್ಬೋದಲ್ಲ ಅಂತ ಈ ನತದೃಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ತಾವನೆ. ಯಾರಾದ್ರೂ ಕೊಂಡ್ಕೊಳ್ರಪ್ಪ, ಯಾರಾದ್ರೂ ಕೊಂಡ್ಕೊಳ್ಳಿ. ರಾಜರ ಮನೆ ಕುಂಬಳ ಬೀದಿ ಬೀದಿ ಒಳಗಡೆ ಮಾರಾಟ ಮಾಡ್ತಾ ಬರ್ತಾ ಇದ್ದಾನೆ. ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದೆ ಅಂತ ಈ ನತದೃಷ್ಟನು ಗೊತ್ತಿಲ್ಲ. ಇದೇ ನೋಡಿ ಪರಮಾತ್ಮನಾಟ. ಕಣ್ಣು ಕಂಡದ್ದನ್ನು ಕಾಣಬಾರ್ದ ಮಾಡ್ಬಿಡ್ತಾನಂತೆ.
ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲು ಒತ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ರಾಯಮಂಡಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲವಯ್ಯ ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕೂಷ್ಮಾಂಡ ಫಲವ ಕುಂಬಳಕಾಯ. ಕುಂಬಳಕಾಯ ನೀವಾರು ತಗೊಳ್ಳಿ ಸ್ವಾಮಿ. ನೀವೇ ಕುಂಬಳಕಾಯ ನಂಗಿದ್ದಾರೆ, ನೀವಾರು ತಗೊಳ್ಳಿ ಸ್ವಾಮಿ. ಕೊಟ್ಟಷ್ಟು ಕೊಡಿ ಸ್ವಾಮಿ. ಏನಪ್ಪಾ ನೀನಾರು ತಗೊಳಪ್ಪ ಕುಂಬಳಕಾಯಿನ. ಬೇಡಿ ಸ್ವಾಮಿ, ನಮ್ಮ ಮನೇಲಿ ತಿನ್ನೋದಿಲ್ಲ ಸ್ವಾಮಿ. ನೀವೇ ತಿನ್ನಿ. ಬೇಡಿ ಸ್ವಾಮಿ, ನಾವು ತಿನ್ನಕ್ಕಾಗಲ್ಲ. ಕೊಟ್ಟಷ್ಟು ಕೊಡಿ ಸ್ವಾಮಿ. ಕೊಟ್ಟಷ್ಟು ಕೊಡಕ್ಕೆ ಅಂತ ತಗೊಳಕ್ ಹೋಗ್ತಿದ್ದೆ, ಆಗಲ್ಲ ಅಂತ ಹೇಳ್ತಾ ಇಲ್ವಾ? ದೊಡ್ಡ ರಾಜನ ಮನೆ ಕುಂಬಳ ಸ್ವಾಮಿ. ಯಾರ ಮನೆ ಕುಂಬಳಕಾಯಿ ಬೇಡ ಅಂತ ಹೇಳ್ತಾರ, ದಾರಿ ಬಿಡಯ್ಯ. ನೀವಾರು ತಗೊಳ್ಳಿ ಸ್ವಾಮಿ. ಅದ್ರೊಳಗೆ ಮುತ್ತು ರತ್ನ ತುಂಬಿಟ್ಟವನೇ ರಾಜ. ಯಾರ ಮನೆಗೆ ಸೇರಿಸ್ತಾನೋ ಈ ಭಗವಂತ, ಅದ್ ಯಾರಿಗ್ ಗೊತ್ತು. ಇದೇ ನೋಡಿ ಅವನ ಆಟ. ಬೀದಿ ಒಳಗೆ ಬರ್ತಾ ಇದ್ದ. ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಣಯ್ಯ ಕೊಂಡುಕೊಳ್ಳಿರೆ ಅಯ್ಯ ಕುಂಬಳಕಾಯ ಕುಂಬಳಕಾಯ. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನುಮ ಜನುಮಾದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ. ಜನುಮ ಜನುಮದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯ ಕುಂಬಳಕಾಯ ಕುಂಬಳಕಾಯ. ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರು ಬೀದಿಗೆ ಬಂದನ. ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಗೊಳಕ್ ನುಂಬ ಶೆಟ್ರು ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. 8 ಬಾಯಿ ಅನ್ನಗದ ಎಂಕುಬಾಯಿ. ಗಂಡನ ಹಿಡ್ಕೊಂಬಿಟ್ಟವಳು ಏಮಂಡಿ ಓ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆಪ್ಪ మీకేమారు పన్ను అది ಗೊತ್ತಲ್ಲ. ನಾ ಕುಂಬಳಕಾಯಿ ಕಾನೆವಲೆ ಕಾನೆವಲೆ ಕಾನೆವಲೆ. ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ? ನಾನು ಇವತ್ತು ಕುಂಬಳಕಾಯಿ ತಿನ್ಲೇಬೇಕು. ಏನೇ ವಿಶೇಷ? ವಿಶೇಷ ಕೇಳ್ಬಿಟ್ರೆ ಬೇರ್ಗಾಗ್ಬಿಟ್ಟಿರ. ಅದೇನು ಹೇಳೆ. ನಮ್ಮ ಮದುವೆಯಾಗ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. ಅಷ್ಟು ವರ್ಷದಿಂದ ದೇವ್ರು ಒಂದ್ ಮಗನಾರ ಕೊಟ್ಟಿದಾನ? ಇಲ್ಲ. ಈಗ ನಾನು ಏನು ಅದೇನು ನುಳ್ಳಿಬೇಡ ಹೇಳೆ ಮಂಗಿ. ಲುಳ್ಳು ಆಯ್ತಾವ್ನೆ. ಲುಳ್ಳು ಅಂದ್ರೆ ಬಸ್ರಿಯಾ? ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ತಿಂಗಳು? ಪಾವಲಗಮ್ಮಿ 4. 3.25. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವ ಹಂಗೆ ಮಕ್ಳು ಹುಡ್ತಾವಂತೆ. ಈ ಕುಂಬಳಕಾಯಿ ಬಾವ್ಸ್ಕೊಂಡಿದ್ದಾನೆ ಹುಟ್ಟ ಮಕ್ಳು ಕುಂಬಳಕಾಯಿ ನಂಗೆ ಹುಡ್ತಾವಂತೆ. ಹಲ್ಸನ್ ಬಾವ್ಸ್ಕೊಂಡ್ರ ಜಗತ್ನಾರ ಹಲ್ಸನ್ ಬಾವ್ಸ್ಕೊಂಡ್ರ ಕೇಳಲ್ಲ ಹೆಂಗ್ಸ್ರ ಮುಳ್ಳಂಗ್ ಹುಡ್ತಾವ. ಇದಕ್ಕೆ ಬಸ್ರಿ ಬೈಕೆ. ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ತವ್ರ ಮನೆ ಕರ್ಕೋಗೋದು ಅದಕ್ಕೋಸ್ಕರವಾಗಿ. ಅಲ್ಲಿ ಹಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಡ್ಕೊ ಮಾಡಿಸ್ಕೊಂಡ್ ಮೆತ್ತಾಕ್ಲಿ ಅಂತ. ಮೆತ್ತಾಕ್ಬಿಟ್ಟು ಒಳ್ಳೆ ಬಣ್ಣ ಬಂದ್ಬಿಡ್ತಾರೆ. ತಾಯಿ ಪ್ರೀತಿ ಮಗಳೇ ಕರ್ಕೊಂಬಂದಿರೋದು ಉಂಟಂತ 10 ರೂಪಾಯಿ ಬಡ್ಡಿಗೆ ಸಾಲೆ ಬಿಡು ಗಂಡಕ್ಕೆ ಮುಂಡೆ ತೀರಿಸ್ತಾರ. ನೀವು ಉಂಟ್ಕೊಂಡು ತಿನ್ಕೊಂಡು ಸುಮ್ ಕುದ್ರಕೊಂಡ ಹೋಗ್ಬೇಕು ನೀನು. ನಿಂಗೆ ಅದೇನ್ ಬೇಕು ಕೇಳು. ನಾಚಿಕೆ ಬೇಡ ಕೊಬ್ಬರಿ ಮಿಠಾಯಿ ತಿಂದೆ, ಜಾಮೂನು, ಪಪ್ಸು, ಆಗಲ್ಲ. ಏನ್ ರಸಗುಲ್ಲ, ಆಗಲ್ಲ. ಕಜ್ಜಾಯ, ಎಳ್ಳಷ್ಟು ಕಜ್ಜಾಯ ಬೇಡ, ಕೊಡಿಸ್ತೀನಿ ಸುಮಾರು ಈಗ. ನಿಂಗೆ ಅದೇನ್ ಬೇಕು ಕೇಳು. ಅದೇ ಅಟ್ಲಿ ಮೇಲೆಲ್ಲ ವಾದನೆ ವರ್ಷದ ಕರ್ಗ
ಹುಣ್ಸಣ್ಣು ಅದ್ ಬೇಕವ. ಹಾಳ ಉಣ್ಸಣ. ಅಯ್ಯ ಮೂದೇವಿ, ಏನೇನೋ ತಿನ್ಲಿ ಅಂತ ನಾ ಕರ್ಕೊಂಬಂದ್ರ ವಾಚರದು ಕರ್ರಗಾಗಿ ಹೋಗೋದು ಅದನ್ನ ತಿಂತೀನಿ ಅಂತದಲ್ಲ, ಅದೇ ಬೇಕಾ? ಅದೇ ಬೇಕವ. ಇನ್ನೂ 1.5 kg ಬೇಕಾಯ್ತಾ? ಒಂದ್ ಗುಂಡಿಳಿ ಕೊಟ್ಬಿಡಿ, ಆ ಕೂಸ 4 ಗಂಟೆ 2 ಗುಂಡು 3 ಗುಂಡು ಕಾಲು ಮಾಡಾಕ್ಬಿಟ್ಟಿರ್ತಾವ. ಅದಕ್ಕೆ ಕೆಲವು ಐಕ್ಳು ನೋಡಿ ಒಳ್ಳೆ ಉಣ್ಸ ಗುಂಡ್ಕೊಂಡಾಗೆ ಹುಟ್ಟಿರ್ತಾವ. ಈ ಉಣ್ಸಾಣು ತಿನ್ನೋ ಪದಾರ್ಥ ತಿನ್ಲಿ ಬಿಡಿ, ಕೆಲವ್ರು ತಿನ್ನಬಾರ್ದ ಪದಾರ್ಥ ತಿಂತಾರೆ ನೋಡ್ರಿ ಬೇಕು. ಈ ಕೆರೆಗೆರೆ ಕಟ್ಟೆ ಕಾವಲಿ ಕಡೆ ಬಟ್ಟೆ ಹೋಗ ಕೊಂಟೋಗ್ಬಿಟ್ರೆ ಆ ನೀರು ಹರ್ಕೊಂಡು ಒಣಗೋಗಿರ್ತಲ್ಲ, ಮಣ್ಣು ಹೊತ್ತಾಗ ಸೆರಗ್ ತುಂಬ್ಕೊಬಿಡೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕಮ್ಮ ಕಳ ಬಿತ್ತ ತಿಂದಾಗ ಕಳೆ ಬಿದ್ದಿ. ಕಳ ಬಿತ್ತವಲ್ಲ ಏನೂ ಅಲ್ಲ, ಅದು ಮಣ್ಣೆ, ಅದು ಹೊಟ್ಟೆ ಒಳಗೆ ಸೇರ್ಕೊಂಡು ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಣ್ಣ ಕೈಲಾಸ ನೋಡೋಣ ಅಂತ ಉಂಟು. ಹಾಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ಹೀರೆಕಾಯಿ, ಕುಂಬಳಕಾಯಿ ಎಲ್ಲಾ ಕಾಯಿನೂ ತಿನ್ನುವ ಸಂದರ್ಭ ಗರ್ಭಿಣಿಯರ ಕಾಲಲ್ಲಿ ಕೂತಿರಿ ಹೆಂಗಸರನ್ನು ಕೇಳಿ ಗೊತ್ತು ಅವ್ರಿಗೆ ಅನುಭವ ಅದ. ಯಾಕಂದ್ರೆ ಎಂತ ಮೊಬೈಲ್ ಬಂದಿದ್ರು, ಎಂತ ಕಂಪ್ಯೂಟರ್ ಬಂದಿದ್ರು, ಉಪ್ಪು ಹುಣಸೆ ಹಣ್ಣು ತಿನ್ಲೇಬೇಕು. ಮೊಬೈಲ್ ಒಳಗೆ ಸಿಕ್ಕಲ್ಲ, ಅದು ಸುಮ್ ತೀಡ್ಬೋದು ಅಷ್ಟೇ, ಕೂತ್ಕೊಂಡು ತೀಡಿ ಬೆಳ್ಳೆಲ್ಲ ಸಮದೋಬೋದು ಅಷ್ಟೇ. ಆದ್ರೆ ಉಪ್ಪು ಹುಣಸೆ ಹಣ್ಣೆಲ್ಲ ಅದನ್ನು ತಿನ್ಲೇಬೇಕು. ಗರ್ಭಿಣಿಯರ ಕಾಲದಲ್ಲಿ ಸ್ವಾಭಾವಿಕವಾಗಿ ಏನೇನಾಗಬೇಕೆಲ್ಲ ಆಗ್ಲೇಬೇಕು. ಇಲ್ಲೇನಾಗಿದೆ, ಹಾ ನುಂಗಪ್ ಶೆಟ್ರೆಂಟಿ ಎಂಕುಬಾಯಿ ನಾ ಕುಂಬಳಕಾಯಿ ಬೇಕೇ ಬೇಕು. ಆಯ್ತು ಕಣ, ಇದ್ಯಾಕೆ ಹಿಂಗ ಆಡ್ತಾ ಇದೀಯಾ? ಎಳೆ ಮಕ್ಕಳ ಕಣಗಳ್ತಾಳೆ. ಕುಂಬಳಕಾಯಿ ತಂದು ತೊಲಗಿಸ್ಬಿಟ್ಟೆ, ಮುಂದಿನ ಕೆಲ್ಸಕ್ಕೆ ಹೋಯ್ತೀನಿ, ಕೆಲ್ಸ ನೋಡೋ. ಪುನಃ ನೋಡೋಳ, ಎಲ್ಲಪ್ಪ ಹುಡುಕಲಿ ಕುಂಬಳಕಾಯಿನ ಅಂತಿದ್ರೆ ಅದ್ರ ಎದುರುಗಡೆ ಮಾರ್ಕೊಂಡ್ ಬತ್ತಾವನೆ. ಕುಂಬಳಕಾಯಿ ಬಾರಪ್ಪ ಇಲ್ಲೇ. ಏನ್ ಕುಂಬಳಕಾಯಿ ಮಾರ್ಬಿಡದನೆಯ? ಹೌದು ಸ್ವಾಮಿ, ರಾಜನ ಮನೆ ಕುಂಬಳ. ಹಾ ಏನ್ ಹೇಳ್ತೆ ಕುಂಬಳಕಾಯಿಗೆ? ಇದ್ರ ಬೆಲೆ ನನಗೆ ಗೊತ್ತಿಲ್ಲ ಸ್ವಾಮಿ, ನಿಮಗೇನ್ ಕೊಡ್ಬೇಕು ಅಂತ ಆಸೆ ಇದೆಯೋ ಅಟ್ ಕೊಟ್ಬಿಟ್ಟು ತಗೊಂಡೋಗಿ. ನಿನಗೂ ಪಾಪ ಕಷ್ಟ ಇದೆ, ಒಂದು ಕೆಲಸ ಮಾಡು, ₹1 ಬಂಗಾರದ ನಾಣ್ಯ ಕೊಡ್ತೀನಿ. ಸ್ವಾಮಿ, ಈ ಕುಂಬಳಕಾಯಿಗೆ ₹1 ಬಂಗಾರದ ನಾಣ್ಯನ ಕೊಡಿ ಸ್ವಾಮಿ. ₹1 ಬಂಗಾರದ ನಾಣ್ಯ ಇವತ್ತು ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಊಟಕ್ಕೆ ಆಗುತ್ತೆ. ಕುಂಬಳಕಾಯಿನ ಕೊಟ್ಬಿಟ್ಟು ₹1 ಬಂಗಾರದ ನಾಣ್ಯ ಇಸ್ಕಂಡ, ಜೇಬುಗೆ ಹಾಕಂಡ. ಇವನಿಗೆ ಕುಂಬಳಕಾಯಿಗೆ ಶೆಟ್ರಿಗೆ ನೆಂಟು ಉಳಿತು, ಗಂಟು ಉಳಿತು. ನೋಡಿ ಈ ಭಗವಂತ ನಮ್ಮ ಅಪ್ಪನ ಆಟ ಹೆಂಗಿದೆ. ಮೊದ್ಲೇ ಶ್ರೀಮಂತ ಅವನು ಮನೆಗೆ ತಕೊಂಡೋಗಿ ಸೇರಿಸ್ತ ಭಗವಂತ ಹೆಂಗಿದೆ. ಇವನು ₹1 ಬಂಗಾರದ ನಾಣ್ಯನ ತನ್ನ ಕಿಸೆ ಒಳಗಡೆ ಹಾಕದ್ನಲ್ಲ, ಮನೆಗೆ ಬಂದಾಗ 8 ಕಾಲು ನೀರು ಕೊಟ್ಟು ಒಳಗಡೆ ಕರ್ಕೊಂಡೋಗಿ, ಎಲ್ಲಿ ಮಕ್ಕಳಿಗೆ ಏನಾದ್ರೂ ಮಾಡಿಕ್ತೀನಿ, ಏನ್ ತಂದಿದ್ದೀರಿ, ಎಲ್ಲಿ ನೋಡಿಲ್ಲಿ ತಂದೇನು, ಇಲ್ಲಿ ಕೈ ಹಾಕದ ಮೇಲಿಂದ ಮೇಲ್ ಹಾಕದ ಕೈ ಕೆಳಗ್ ಬರ್ತಾ ಇದೆ, ಜೇಬು ತಳದಲ್ಲೇ ಹರಿದೋಗಿದೆ. ನುಂಗಪ್ ಶೆಟ್ರು ಕೊಟ್ಟ ₹1 ಬಂಗಾರದ ನಾಣ್ಯ ಜೇಬೊಳಗಡೆ ಹಾಕಿದಾಗ ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈಲಿ ಹಿಡ್ಕ ಬಂದವನೇ. ಏನಾಯ್ತು ಅಂದ್ರೆ, ಇವತ್ತು ಅರಮನೆಗೆ ಹೋದ್ನಲ್ಲೇ ಮಹಾಪ್ರಭುಗಳು ಒಂದು ಕುಂಬಳಕಾಯಿ ಕೊಟ್ಟಿದ್ರು. ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನೊಬ್ರು ಶೆಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನೂ ದಕ್ಕಿಸ್ಕೊಳಕ್ಕಾಗಲಿಲ್ಲ, ಅರ್ಧ ಜೇಬೊಳಕ್ಕೆ ಹಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ. ಮಕ್ಕಳೆಲ್ಲ, ಅಪ್ಪ ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿಯಪ್ಪ. ನನ್ನ ಮಕ್ಕಳಾಗಿ ಹುಟ್ಟಿದ ತಪ್ಪಿಗೆ ನಿಮಗೂ ಇವತ್ತೂ ತಣ್ಣೀರ್ ಬಟ್ಟೆ. ಇಲ್ಲಿ ಮತ್ತಷ್ಟು ಸಂಕಟ ಮನೆ ಒಳಗೆ ಜಾಸ್ತಿ ಆಗೋಯ್ತು. ಇಲ್ಲ ಅರಮನೆಯಲ್ಲಿ ವಿಕ್ರಮ ಮನಸ್ಸೊಳಗೆ ಅಂದ್ಕೋತಾವನೆ, ಇಷ್ಟೊತ್ತು ಕುಂಬಳಕಾಯಿನ ತಕೊಂಡು ಮನೆಗೆ ಹೋಗಿ ಕತ್ತರಿಸಿರ್ತಾನೆ. ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಹೆಂಡತಿಗೆ ಹೊಸ ಸೀರೆ, ಮನೆಯಲ್ಲಿ ಹಬ್ಬದ ಅಡಿಗೆ. ಇಷ್ಟೊತ್ತು 3-4 ಸಾರಿ ಊಟ ಮಾಡ್ಬಿಟ್ಟಿರ್ತಾನೆ. ಈ ಭಗವಂತನ ಆಟ ಬಲ್ಲವರಾರು? ಈ ರಾಯನುಂಡಿ ಗ್ರಾಮದಲ್ಲಿ 44 ವರ್ಷಗಳಿಂದ ಸ್ವಾಮಿ ಇಲ್ಲಿ ನೆಲೆಯಾಗಿದ್ದಾನೆ. ಮಹಾದೇವಪ್ಪನವರು ಭಗವಂತನನ್ನು ಹೊತ್ತು ಈ ಸ್ಥಳವನ್ನು ಕೈಲಾಸ ಮಾಡಿ ಸ್ವಯಂಭು ಸೋಮಲಿಂಗೇಶ್ವರನಿರ್ತಕ್ಕಂಥ ಈ ಸ್ಥಳದಲ್ಲಿ ಜಗದೊಡೆಯನಾದ ತಾರಾಮರ ನಿಜರೂಪನಾಗಿರ್ತಕ್ಕಂಥ ಶನೇಶ್ವರ ಕೇಳದವರಿಗೆ ಕೇಳಿದ ಭಾಗ್ಯವನ್ನು ಕೊಡತಕ್ಕಂಥ ಇಷ್ಟಾರ್ಥ ಪ್ರಭು ಆಗಿದ್ದಾನೆ. ಅವನ ಮಹಿಮೆ ಜಗದೊಳಗೆ ಅಪಾರವಾದದ್ದು. ಅವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಕಥಾಭಾಗದ ಬರ್ಕೋಣ. ಸೋಮಲಿಂಗೇಶ್ವರ ನೆಲೆಯಾದ ಸ್ಥಳವು ಶನಿದೇವ
ಬಂದು ನೆಲೆಸಿದ ಈ ಕ್ಷೇತ್ರವು ರಾಯಗಂಡಿ ಸೋಮಲಿಂಗೇಶ್ವರನ ಪುಣ್ಯಧಾಮವು ಶನಿದೇವನಿಗೆ ನೆಲೆ ಕೊಟ್ಟ ಈ ನಾಡು ಪುಣ್ಯಕ್ಷೇತ್ರವೋ ಧರ್ಮಕ್ಷೇತ್ರವೋ ಅನ್ನದಾನ ಪ್ರಭು ನೆಲೆಯಾದ ನೆಲೆಯು ಸೋಮಲಿಂಗೇಶ್ವರನ ಮಾರ್ಗವೇ ಶನಿದೇವರ ಮಾರ್ಗವೇ ಮಾರಮ್ಮ ತಾಯಿ ಪಾರ್ಕೆ ಮಹಾಗಣಪತಿ ಪಾರ್ಕೆ ವೀರೇಶ್ವರ ಪಾರ್ಕೆ ಇದ ಮಾರಮ್ಮ ದೇವಸ್ಥಾನ ಗ್ರಾಮ ದೇವತೆ ಮಾರಮ್ಮ ತಾಯಿ ಪಾರ್ಕೆ ಗಾರಿ ಬಂದು ನೋಡಿ ಮರೆಯದು ಜೀವ ರಾಯನುಂಡಿ ಕ್ಷೇತ್ರವೇ ದಿವ್ಯ ಅನುಭವ ಸೋಮಲಿಂಗೇಶ್ವರನ ಪುಣ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಶ್ರೀ ಶನಿದೇವನ ಪುಣ್ಯ ಅನುಭವ ಮಾರಮ್ಮನ ಕ್ಷೇತ್ರವೇ ದಿವ್ಯ ಅನುಭವ ಒಳಗನಾಚವೇ ರಾಯನುಂಡಿ ಕ್ಷೇತ್ರವೇ ಭೂಮಿ ಒಳಗನಾಚವೇ ರಾಯನುಂಡಿ ಕ್ಷೇತ್ರವೇ ಇಹಕು ಪರಕು ಸೇತುವೆ ಶ್ರೀ ಶನಿದೇವನ ನಾಮವೇ ಭೂಮಿ ಒಳಗನಾಚವೇ ಪರತು ಸೇತುವೆ ಸೋಮಲಿಂಗೇಶ್ವರನೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಸೋಮಲಿಂಗೇಶ್ವರನ ದಿವ್ಯ ಅನುಭವ ಶನಿ ಮಹೇಶ್ವರನ ಪುಣ್ಯ ಅನುಭವ ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಬೆ ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಬೆ ಪ್ರೇಮ ಭರಿತ ಹೂವನ ಸ್ವಾಮಿಯ ಬೃಂದಾವನ ನೂರಾರು ವರುಷಗಳಿಂದ ಸೋಮಲಿಂಗನಿಲ್ಲಿಹನು ನೂರಾರು ವರುಷಗಳಿಂದ ಸೋಮೇಶ್ವರನಿಲ್ಲಿಹನು ಭಕ್ತ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು ನಲವತ್ತು ವರುಷಗಳಿಂದ ಶನಿದೇವ ಇಲ್ಲಿಹನು ಭಕ್ತಿ ಕೋಟಿ ಬೇಡಿಕೆಯ
ನಡೆಸುವನು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ. ರಾಯನಿಂದ ಕ್ಷೇತ್ರವೇ ದಿವ್ಯ ಅನುಭವ. ಸೋಮಲಿಂಗ ದರ್ಶನವೇ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ. ಸೋಮಲಿಂಗ ದರ್ಶನವೇ ದಿವ್ಯ ಅನುಭವ. ರಾಯನುಂಡಿ ಕ್ಷೇತ್ರವೇ ಪುಣ್ಯ ಅನುಭವ. ಸ್ವಯಂಭೂ ಸೋಮಲಿಂಗೇಶ್ವರ ಶಕ್ತಿ ಸಮೇಶ್ವರ ಪ್ರಭೋ ಪ್ರಭೋ. ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ ರಾಯನುಂಡಿ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ವಿಕ್ರಮರಾಜ ಅವತ್ತೂ ಕೂಡ ತಾಳು ನಿನ್ನೆಯ ದಿವಸ ವೇದಶರ್ಮ ಪಂಡಿತೋತ್ತಮನ ಮೇಲೆ ಎಷ್ಟು ಚೆನ್ನಾಗಿ ಗೋಳಾಡ್ತಿದ್ದವರು ಇವತ್ತು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದಾರೋ. ಕುಂಬಳಕಾಯಿ ತುಂಬ ಮುತ್ತುರತ್ನ ತುಂಬಿಕೊಟ್ಟಿದ್ದೀನಲ್ಲ ಅಂತ ನಿದ್ರೆ ಬರದೆ ಅವತ್ತು ತಾಳು ನೋಡ್ಕೊಂಬರೋಣ ಒಂದು ಸುತ್ತು ಅಂತ ಬರ್ತಾನೆ. ಕುದುರೆ ಹೆಜ್ಜೆ ಸಪ್ಪಳ ಮಾತ್ರ ಕೇಳ್ತಾ ಇದೆ. ಅಷ್ಟು ಜನ ನೆಮ್ಮದಿಯ ಮಲಗವ್ರೆ. ಎಲ್ಲಾ ಬೀದಿನ ಸುತ್ತಕೊಂಡು ಅದೇ ಬೀದಿಗೆ ಬಂದಲ್ಲ. ನೆನ್ನೆಗಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ಶಿವ ಇವತ್ತು ಆಮನೆಯಿಂದಲೇ ಕುಂಬಳಕಾಯಿ ತುಂಬ ಮುತ್ತುರತ್ನಗಳು ತುಂಬಿಕೊಟ್ರೆ ಆಮನೆಯಿಂದಲೇ ಕೇಳಿ ಬರ್ತಾ ಇದೆಯಲ್ಲ. ಕುಂಬಳಕಾಯಿನ ನಿನ್ನ ಕತ್ತರಿಸೇ ಇಲ್ವಾ? ಅಥವಾ ಕುಂಬಳಕಾಯಿ ತುಂಬ ಮುತ್ತುರತ್ನ ತುಂಬಿಕೊಟ್ರೆ ಇವನು ದರಿದ್ರೆ ಹಿಂಗಲಿಲ್ವಾ? ಇಲ್ಲ, ಇವನ್ನ ನೇರವಾಗಿ ಅರಮನೆಗೆ ನಾಳೆ ಕರೆದು ಕೇಳಿಬಿಡ್ಬೇಕು. ಬೆಳಗಾಗ್ತಿರ್ಬೇಕಾದ್ರೆ ಯಾರಲ್ಲಿ ಮಹಾಪ್ರಭು ನಿನ್ನೆ ಕರ್ಕೊಂಡ್ ಬಂದಿರಲಿ ವೇದಶರ್ಮ ಪಂಡಿತೋತ್ತಮರವರನ್ನು ತುರ್ತಾಗಿ ಬರಮಾಡಿ ಆಗಲಿ ಮಹಾಪ್ರಭು. ಬಂದ ಬಾಗಿಲು ಕೊಟ್ಟಿದ್ರು. ಸ್ವಾಮಿ ಪಂಡಿತ್ರೆ ಬನ್ನಿ ಸ್ವಾಮಿ, ಏನು ಯೋಗ ನಿಮಗೆ ಇವತ್ತು? ಬನ್ನಿ ಬನ್ನಿ. ನೆನ್ನೆನೂ ನಿಮ್ಮನ್ನೇ ಕರೆದಿದ್ರು, ಇವತ್ತು ಪ್ರಭುಗಳು ನಿಮ್ಮನ್ನೇ ಕರೆದವ್ರೆ. ಬೇಗ ಬನ್ನಿ ಪಂಡಿತ್ರೆ ಬನ್ನಿ. ನಿನ್ನೆ ಮಹಾರಾಜ ಕರೆದು ಬಿಟ್ಟು ಒಂದು ಕುಂಬಳಕಾಯಿ ಕೊಟ್ಟಿದ್ದ. ಇವತ್ತು ಸೋರೆಕಾಯಿ ಕೊಡ್ತಾನೋ ಹೀರೆಕಾಯಿ ಕೊಡ್ತಾನೋ ಅದನ್ನೇ ತಂದು ಮಕ್ಕಳಿಗೆ ಸಪ್ಪೆ ಉಪ್ಪು ಅದನ್ನೇ ಬಟ್ಟೆ ತುಂಬಿಸ್ತೇನೆ ಅಂತ ಇವನು ಅರಮನೆ ಕಡೆ ಬರ್ತಾ ಇದ್ದಾನೆ. ವಿಕ್ರಮ್ ಹತ್ರ ಕರೆದ, ಬನ್ನಿ ಸ್ವಾಮಿ ಹತ್ರ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೆನ್ನೆ ಇಷ್ಟೊತ್ತಲ್ಲ ನಾನೊಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಅದನ್ನು ತಿಂದಿದ್ರೆ ತಾನೆ ಮಹಾರಾಜ ರುಚಿ ಗೊತ್ತಾಗೋಕೆ ಅಂದ್ಕೊಂಡೆ. ನೀವಿನ್ನೂ ಕುಂಬಳಕಾಯಿನೇ ಕತ್ತರಿಸಿಲ್ಲ ಅಂತ ನಾನು ಅಂದ್ಕೊಂಡೆ. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು. ಅದನ್ನ ಮನೆಗೆ ತಕೊಂಡೋಗಿದ್ರು ತಾನೆ ಮಹಾರಾಜ ಕತ್ತರಿಸೋದಕ್ಕೆ. ಏನಂದ್ರಿ? ನಾನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡೋಗ್ಲಿಲ್ವಾ? ಏನ್ರಿ ಮಾಡಿದ್ರಿ ಮಹಾರಾಜ? ನನ್ನ ಮನೆಯಲ್ಲಿ ದರಿದ್ರ ಅನ್ನೋದು ಕಿತ್ತು ತಿಂತಾ ಇದೆ. ಅನೇಕ ಬಾರಿ ನನ್ನ ಹತ್ರ ಹೇಳ್ಕೋಬೇಕು ಅಂತ ಬಂದ್ರು ಹೇಳ್ಕೊಳಕ್ ಆಗ್ಲಿಲ್ಲ. ನೀನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಕೊಂಡೋಗಿ ಬೇಯಿಸಿ ಉಪ್ಪು ಹಾಕೋದಿಕ್ಕೆ ಉಪ್ಪು ಕಾಸಿಲ್ಲದ ಕಾರಣ ಅದನ್ನ ಒಬ್ಬರು ಶಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಮಹಾರಾಜ. ಈ ಹರಿದ ಜೇಬಳಕ್ಕೆ ಹಾಕಿ ಅದು ದಾರಲ್ಲಿ ಬಿದ್ದೋಯ್ತು. ಸಾಕು, ಬಾಯಿ ಮುಚ್ಚಿದೆ. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗ ನಾನು ಕೊಟ್ಟಿದ್ದಲ್ಲ ಆ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಪೇಚಾಡ್ತಿದ್ರಲ್ಲ, ನಿಮ್ಮನ್ನ ಹತದೃಷ್ಟ ತನಕ ನಾನೇನು ಹೇಳಿ? ವಿಕ್ರಮರಾಜ, ನಿನ್ನೆ ಕೊಟ್ಟಿದ್ದೆಲ್ಲ ತೂಕವಾಗಿತ್ತಲ್ಲ, ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ಯಾ? ಹೌದು ಹೌದು ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತುರತ್ನವಲ್ಲ. ಈ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಟ್ರೆ ನನ್ನ ದರಿದ್ರವನ್ನು ಯಾರು ಎನ್ಸೋಕ್ಕಾಗಲ್ಲ ಮಹಾರಾಜ. ತಲೆಗಿಲೆ ಕೆಟ್ಟಿದೆಯನ್ರಿ? ಉಜ್ಜಯಿನಿ ಪಟ್ಟಣವನ್ನೇ ಬರ್ಕೊಟ್ರು ದರಿದ್ರ ಹೆಂಗಲ್ಲ ಅಂತಿದ್ದೀರಲ್ಲ. ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ. ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ನಿನ್ನ ಹತ್ರ ಅದನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೋಬಹುದಾಗಿತ್ತು. ನನ್ನ ಭುಜದ ಮೇಲೆ ಗೃಹಶ್ರೇಷ್ಠನಾದ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಹೌದು ಮಹಾರಾಜ, ಇದು ನನಗೆ ಗೊತ್ತು ಅಂತನ? ನಾನು ಈ ಆಸ್ಥಾನದ ಪುರಾಣ ಪಂಡಿತ, ಪುರಾಣ ಪಂಚಾಂಗಗಳನ್ನು ಓದಿ ಬರೀತಕ್ಕಂತಹವನು.
ನನಗೆ ಈ ಸಮಯದಲ್ಲಿ ಯಾರ ಕಾಟ ಇದೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಮಹಾರಾಜ. ನನ್ನ ಭುಜದ ಮೇಲೆ ಅಷ್ಟಮ ಸರಿಯಾಗಿ ಕುಳಿತಿರುವುದರಿಂದ ನೀನಲ್ಲ, ಈ ಉಜ್ಜಯಿನಿ ಪಟ್ಟಣವಲ್ಲ, ಮುಖಂಡನೇ ಬಂದರೂ ನನ್ನ ಕಷ್ಟವನ್ನು ಪರಿಹಾರ ಮಾಡಕ್ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸಮಾಧಾನ ಮಾಡಿಕೊಳ್ಳಿ ಪಂಡಿತರೆ. ನಿಮ್ಮ ಪಂಚಾಂಗದ ಪ್ರಕಾರವಾಗಿ ನಿಮಗೆ ಬಂದಿರುವ ಶನಿ ದೋಷವನ್ನ, ಆ ಶನಿ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರೆಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖನ ಯಾರು ಬೇಕಾದ್ರೆ ಇಸ್ಕೋತಾರೆ, ಕಷ್ಟವನ್ನ ಯಾರು ಇಸ್ಕೋತಾರಪ್ಪ? ಇಲ್ಲಿ ಕೂತಿರೋ ಪ್ರಜೆಗಳನ್ನೇ ಕೇಳು. ಯಾರ ಇಲ್ಲಿ ಕೂತಿರೋರ್ನ ಇವ್ರು ಇಸ್ಕೊಂಡ್ರು, ಇವ್ರು ಕೂತಿರೋ ಚಂದ ನೋಡಿದ್ರ ಚಂದಾಗಿ ಇವ್ರು ಇಸ್ಕೊಂಡ್ರು ಕಷ್ಟನ. ಅಯ್ಯೋ ನಮ್ ಕಷ್ಟ ನಮ್ಗ ನಿದ್ಗೆಟ್ಕೊಂಡ್ ಕೂತಿರೋದೇ ಒಂದು ದೊಡ್ಡ ಕಷ್ಟ. ಇದ್ರ ಮಧ್ಯೆ ಇದು ಬೇರೆ ಕಷ್ಟ ಕೊಟ್ಟನಂತ ಎತ್ನಡಿ ಅಂತ ಜಾಗ ಖಾಲಿ ಮಾಡಿದ್ರು ಅನ್ನಿ. ಇರೋವ್ರೆ 37 ಜನ, ಅದರಲ್ಲೂ ಹೊಂಟೋದ್ರೆ ಇನ್ನು 15 ಜನ ಕಥಾ ಮಾಡ್ಸೋರು ಉಳ್ಕತಾರ. ಕೂತ್ಕೋಬೇಕು, ಕೇಳಬೇಕು. ಊರೆಲ್ಲ ಕೇಳೋಂಗ್ ಮಾಡಿದೀವಿ, ಮೈಕ್ ಸೆಟ್ ಎಲ್ಲ ಚೆನ್ನಾಗಿದೆ, ಎಲ್ಲಾ ಕಡೆ ಕೇಳಿಸ್ತಾ ಇದೆ. ಆದರೆ ಭಗವಂತನ ಒಂದು ಕಥಾಭಾಗವನ್ನ ಶ್ರಾವಣ ಮಾಸದಲ್ಲಿ 1-2 ಗಂಟೆ ಭಕ್ತಿಯಿಂದ ಕೂತ್ಕೊಂಡು ಕೇಳಿದ್ರೆ ಕತೆ ಮಾಡೋರ್ಗಿಂತ, ಕತೆ ಮಾಡಿಸೋರ್ಗಿಂತ ಕತೆ ಕೇಳೋರ್ಗೆ ಫಲ ಜಾಸ್ತಿ. ಅದು ಕಷ್ಟವಾ? ಕೂತ್ಕೊಂಡು ಕೇಳಲ್ಲ. ಹಿಂದೆ ಭಗವಂತನ ಪುರಾಣ ಅಂತ ಕಣ್ಣು ಮುಚ್ಚದೆ ಕೇಳ್ತಿದ್ರು. ಈಗಲೂ ಅಷ್ಟೇ, ಕಣ್ಣು ಮುಚ್ಚಿದ್ರೆ ಪಕ್ಕದವ್ರು ಹೊಂಟಾಯ್ತ ಪುಣ್ಯ. ಎಲ್ಲ ಟೀಗೆ ಎಲ್ಲ ವ್ಯವಸ್ಥೆ ಮಾಡ್ತಾವ್ರ, ನಿಮಗೆ ಕೂತ್ಕ ಕಾಪಾಡ್ಕೋಬೇಕಲ್ಲ ನಿಮ್ನ. ಈ ಮಾತನಲ್ಲ ಅವನಂದ. ಸುಖವನ್ನೇ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರಪ್ಪ? ಸುಖನ ಒಂದು 50 ಗ್ರಾಮ್ನಾರ ಕೊಡಿ ಸ್ವಾಮಿ ಅಂತ ಕೊನಗಂತೂ ಕೂತಿದ್ದು, ಹಟ್ಲಿರೋರ್ನ ಹೋಗಿ ಎಳ್ಸ್ಕೊಂಬಂದ್ಬಿಟ್ರು. ಬೇಕಾರೆ ಈಗ ಹೋಗಿ ಸುಖ ಕೊಟ್ಟರಂತ ಬನ್ನಿ ಅಂತ ಐಕಳ್ನು ಕರ್ಕೊಂಬಂದ್ಬಿಟ್ರು. ಬೇಕಾರ ಏನೋ ಒಂದೇ ಒಂದು ಕೂತದ ಮುಂದ. ಈ ಮಾತು ಸುಖನೇ ಇಸ್ಕೋತಾರೆ, ಕಷ್ಟವನ್ನೇ ಯಾರು ಇಸ್ಕೋತಾರೆ ಅಂದಾಗ ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ ಪ್ರಭು. ಹೌದು, ಒಬ್ಬ ಬಡವನ ನೋವನ್ನ ನೋಡಲಾಗದ ನಾನು ಕಷ್ಟವನ್ನು ಇಸ್ಕೋತೀನಿ. ವಿಕ್ರಮರಾಜ, ನೀನೇನೋ ಕಷ್ಟ ಇಸ್ಕೊಬಿಡ್ತೀಯಪ್ಪ. ಈ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ನನಗೆ ದಾರಿ ಎರೆದು ಬಿಡಿ ಮಹಾರಾಜ. ಇದು ರಾಜಾಜ್ಞೆ. ದಾರಿ ಎರೆಯೋದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೋತಾವನೆ. ಶಿವ, ದಾರಿ ಎರೆಯೋದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೋತಿರ್ಬೇಕಾದ್ರೆ ಭಗವಂತನ ಆಟ ಬಲ್ಲವರು ಯಾರು? ಎಲ್ಲರ ಕಣ್ಣು ನೀರು ತುಂಬಿಕೊಂಡಿದೆ. ಎಂತ ಮಹಾರಾಜನೆಯೇ ಇವನು! ಇವನೆಂತ ಮಹಾರಾಜ! ಒಬ್ಬ ಬಡವನ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲಪ್ಪ ಇವನು. ಬರೀ ಮಹಾರಾಜನಲ್ಲ, ನಮ್ಮ ದೇವರು, ನಮ್ಮ ಕಣ್ಣು ಕಾಣುವ ಸಾಕ್ಷಾತ್ ದೇವರು ಅಂತ ಕೊಂಡಾಡ್ತಿದ್ರೆ ಭಗವಂತ ಆರ್ಭಟಿಸ್ತಾ ಇದ್ದಾನೆ ಗಗನಮಂಡಲದಲ್ಲಿ. ಯಾಕೆ ಗೊತ್ತಾ ಈ ವಿಕ್ರಮ? ಇದು ಶನೇಶ್ವರನ ಪ್ರೇರಣೆ ಅಂತ ಬಡ ಬ್ರಾಹ್ಮಣ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ದುರಹಂಕಾರವಾಗಿ ನೀನು ಹಾಗೆ ಆಗ್ಲಿ ದಾರಿ ಏರಿಸ್ಕೋತೀನಿ ಅಂತ ದಾರಿ ಏರಿಸ್ಕೋತಾ ಇದೆಯಲ್ಲ, ನಿನ್ನೇನು ಮಾಡ್ತೀನಿ ಗೊತ್ತಾ? ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿ ಇಲ್ಲದೆ ಮಾಡಿದ್ದೆ. ನಿನ್ನನ್ನ ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ಇಲ್ಲಿ ಶನಿದೇವ ಓಂ ನೀಲಾಂಜನನೇ ನಮಃ, ಓಂ ತುಳಸಿ ಪೂಜಿಪನೇ ನಮಃ, ಓಂ ರವಿನಂದನನೇ ನಮಃ, ಓಂ ರಾಯನುಂಡಿ ಕ್ಷೇತ್ರಾಧಿಪತಯೇ ನಮಃ. ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ. ಶನಿದೇವನೇ ನಮಃ, ನೀಲವರ್ಣನೇ ನಮಃ, ತುಳಸಿ ಪೂಜಿಪನೇ ನಮಃ. ಶನಿದೇವಾ ಶನಿದೇವಾ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ.
ಕರುಣೆಯ ತೋರಯ್ಯ ಶನಿದೇವಾ ಶನಿದೇವಾ. ಶರಣರ ಹೃದಯ ಮುನಿ ಜನ ಸದಯ ಕರುಣಾನಿಧಿ ಶನಿದೇವಾ. ಶರಣರ ಹೃದಯ ಮುನಿ ಜನ ಸದಯ ಕರುಣಾನಿಧಿ ಶನಿದೇವಾ. ಶರಣ ವಿದೂರನೆ ಪತಿತೋ ತಾರನೆ ನಮೋ ನಮೋ ಛಾಯಾ ಸುತನೆ ನಮೋ ನಮೋ ರವಿದೇವಾ. ದೇವಾ ಶರಣ ವಿದೂರನೆ ಪತಿತೋ ತಾರನೆ ಪುರಿತ ವಿನಾಶನೆ ಶನಿದೇವಾ. ಕರುಣಾಮಯನೆ ಶನಿದೇವಾ ಶನಿದೇವಾ ಶನಿದೇವಾ. ಅಭಯವ ನೀಡಯ್ಯ ಕರುಣೆಯ ತೋರಯ್ಯ ರಬ್ಬೆ ಕರುಣೆಯ ತೋರಯ್ಯ ಶನಿದೇವಾ ಶನಿದೇವಾ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವಂದನ ಪಾದಕ್ಕೆ ಗೋವಿಂದ ಗೋವಿಂದ ಶ್ರೀ ಪೂಜಿಪನ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ ಸೋಮಲಿಂಗೇಶ್ವರನ ಪಾದಕ್ಕೆ ಗೋವಿಂದ ಗೋವಿಂದ. ದಾರಿ ಹರಿಸ್ಕೊಂಡಾಗ್ಲಿ ಅವನು ಗ್ರಾಚಾರ ಕೆಡ್ತು ಅಂತ ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗ ಆಯ್ತು ಇವನ ಕತೆ. ದಾರಿ ಹರಿಸ್ಕೊಂಡು ವಿಕ್ರಮ ಸುಮ್ಮನ್ ಕೂತ್ಕೊಳ್ಳಿಲ್ಲ, ಅವ್ರಿಗೆ ಬಳುವಳಿ ಕೊಟ್ಟು ಕಳಿಸ್ಬಿಟ್ಟ. ಅವ್ರಿಗೆ ಬಳುವಳಿ ಕೊಡಿ, ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳ್ಲಿ ಅಂತ ಅವ್ರಿಗೆ ಮುತ್ತು ರತ್ನ ಅವಳಗಳನ್ನು ತುಂಬಿ ತಗೊಂಡೋಗಿ ನೇರವಾಗಿ ಮನೆಗೆ ಅಂತ ಕಳಿಸ್ಬಿಟ್ಟ. ತುಂಬಿದ ಸಭೆಯಲ್ಲಿ ಗ್ರಹಚಾರ ಕೆಟ್ಟ ವಿಕ್ರಮನ್ ಸುಮ್ಮನ್ ಕೂತ್ಕೊಳ್ಳಿಲ್ಲ. ನೋಡಿದ್ರೇನ್ರಿ, ಒಂದು ಗ್ರಹ ದೋಷವಾದದಕ್ಕೆ ಅಂತ ಕಷ್ಟಪಡಬೇಕಾಯ್ತು. ಇನ್ಯಾರ್ಯಾರ ಮೇಲೆ ಇನ್ನೇನೇನು ಗ್ರಹ ದೋಷಗಳಿದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ಒಳ್ಳೆ ಅಭಿಪ್ರಾಯ ಮಹಾಪ್ರಭು, ಹಾ ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ಆಯಾ ಗ್ರಹಗಳ ಬಗ್ಗೆ ನಾವು ತಿಳ್ಕೋಬೇಕು, ತಿಳ್ಕೊಂಡ್ರವ್ರನ್ನ ಕರೆಸಬೇಕು. ಹೌದು ಮಹಾಪ್ರಭು, ಮೊದಲ ಕೆಲಸ ಮಾಡಿ. ಆಗಲಿ ಮಹಾಪ್ರಭು. 9 ಜನ ಪಂಡಿತೋತ್ತಮರು ಕಂಕಳಲ್ಲಿ ಒಂದು ಪುಸ್ತಕ ಹಿಡ್ಕೊಂಡ್ ಬರ್ತಾವ್ರೆ. ಏನ್ರಿ, ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ? ಸೂರ್ಯಗ್ರಹ. ತಾವು ಬುಧ, ಹೇಳ್ರಿ. ಶುಕ್ರ. ತಾವು ರಾವು ಕೇತುಗಳು. ಯಾಕ್ರೆ ನಗ್ತಾ ಇದೀರಿ? ಅವತ್ತಾರ ಮನೇಲಿ ಒಳ್ಳೆ ಪೂಜೆ, ಕೈ ತುಂಬ ದಕ್ಷಿಣೆ, ಒಳ್ಳೆ ಊಟ, ಹೋದ ಮೇಲೆ ಊಟ ಇರ್ತಾರಲ್ರಿ. ಕಜ್ಜಾಯ್ದ ಊಟ ಮಾಡಾಯ್ತಲ್ರಿ. ಅಲ್ಲಿ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ 9 ಜನ ಪಂಡಿತೋತ್ತಮರು. ಒಂದು ಸಿದ್ದಪ್ಪಾಜಿಯವರ ಗೀತೆಯನ್ನು ಕೇಳ್ಕೊತಿರುವ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲ ಪೂಜೆ ಗಣಿ ಮಾಡ್ಕೊಳ್ಳಿ. ಯಾವ ಭಗವಂತನ ಈ ಪುಣ್ಯ ಕಥೆಯಲ್ಲಿ ನವಗ್ರಹಗಳ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ ಈ ಒಂದು ಗೀತೆ. ಲಕ್ಷಕನ ಮಗನ ತಂದೋ ಭಿಕ್ಷುಕನ ಮಾಡಿ ಪಾಳ್ಯಗಾರನ ಮಗನ ತಂದೋ ಪರದೇಶಿಯ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಕೊಟ್ಬಿಡಿ ಬೇಗ ಬೇಗ.
ಸಲ್ಲ ಧರ್ಮ ಗುರುವೇ ನೀವು ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಲದವರು ಧರ್ಮವ ಅರಿತಿಲ್ಲ ನನ್ನ ವೇಷವನು ನೋಡಿ ಜಂಗುವನೆಂದು ಜರಿದು ನಗುವರಲ್ಲ ಗುರುವೇ ಪರಂಜ್ಯೋತಿ ಹುಟ್ಟಿದ ಕಾಲಕ್ಕೂ ಅವರಿಗೆ ಯಾರು ಓದವರಿಲ್ಲ ಇಂಟು ಬಾರಿಯರುಂಟು ನಾವೋದರು ನನಗೂ ಉಳಿವಿಲ್ಲ ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ ಈ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ ನನ್ನನ್ನು ಕಳಿಸದಿರಿ ಗುರುವೇ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲದೂರಿಗೆ ನಾನು ಮನ್ನಿಸಲ್ಲ ಧರ್ಮ ಗುರುವೇ ನೀವು ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವುದೇನಯ್ಯ ಕಾಳಮ್ಮನ ಗುಡಿಯೇ ತಳ್ಳಿ ನನ್ನ ಬಲಿಯನ್ನೇ ಕೊಡುವರಯ್ಯ ಗುರುವೇ ಅಪ್ಪಾಜಿ ಏಳು ಜನ ಪಾಳ್ಯಗಾರರು ಶಿಳ್ಳಾಪುರವ ಕೈಯಾಳುವರಯ್ಯ ಕಾದ ಗಟ್ಟಿಯ ಮೇಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರಯ್ಯ ಹಣೆಯ ಭಸ್ಮವ ನೋಡಿ ಕುಲುಮೆ ಬೂದಿ ಎನ್ನುವರಲ್ಲ ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವಾರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ ಹಲಗೂರಿಗೆ ನಾನು ಮನ್ನಿಸಲ್ಲ ಧರ್ಮ ಗುರುವೇ ನೀವು ಹೋಗಲಾರೆ
ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲವೂ ನೀನೇ ದೇವಾ. ನೀನೇ ಕೈ ಬಿಟ್ಟ ಮೇಲೆ ಮಂಡೇದ ಸ್ವಾಮಿ ಕಾಯುವರಾರಿಲ್ಲ. ಗುರುವೇ ಪರಂಜ್ಯೋತಿ ನೊಂದು ಅಳುವಾಗ ಕಣ್ಣೀರೊರೆಸೋ ಕಾಯಮ್ಮ ನನಗಿಲ್ಲ. ನಾನು ಒಂದು ಬಳಗವ ನಾ ತೊರೆದಿರುವೆ ನಿನ್ನನ್ನು ನಂಬಿ ನಾ ಬಂದಿರುವೆ ಕಾಯೋ ಧರ್ಮ ಗುರುವೇ ಸ್ವಾಮಿ ಕಾಯೋ ಧರ್ಮ ಗುರುವೇ. ಹೋಗಲಾರೆ ಹಲಗೂರಿಗೆ ನಾನು ಮಂದೆ ಸನ್ನ ಧರ್ಮ ಗುರುವೇ ನೀವು. ಹೋಗಲಾರೆ ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾ ತರುವೆ. ಇನ್ನು ಬೇರೆಯನ್ನು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ. ಪ್ರಾಣ ಬೇಕೆಂದು ಗುರುವೆ ನೀ ಕೇಳ ಪ್ರಾಣವನೇ